Hello friends, let me welcome all of you to Navodaya Foundation's Vajra Chaitanya PU College online classes. ಸೊ ಇವತ್ತಿಗೆ ಈ ಒಂದು ಲೆಕ್ಚರ್ ಏನಿದೆ ನಿಮಗೆ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಅಂತ ಹೇಳಿ ಪರ್ಟಿಕ್ಯುಲರ್ಗೆ ಈ ಲೆಕ್ಚರನ್ನು ಮಾಡ್ತಾ ಇದ್ದೀವಿ. ಸೊ ಇದು ಬೈಲಾಂಗ್ಯುವಲ್ ಇರುತ್ತೆ, ಇಂಗ್ಲೀಷ್ ಮತ್ತು ಕನ್ನಡದಲ್ಲಿರುತ್ತೆ. ಸೊ ನಾನು ಪ್ರೊಫೆಸರ್ ರುದ್ರೇಶ್ ಅಂತ ಹೇಳಿ ಆ್ಯಕ್ಚುಲಿ ಎಕನಾಮಿಕ್ಸ್ ಆಲ್ಮೋಸ್ಟ್ 8 to 10 ಇಯರ್ಸಿಂದ ನಾನು ಟೀಚ್ ಮಾಡ್ತಾ ಇದ್ದೀನಿ. ಐ ಆಮ್ ವರ್ಕಿಂಗ್ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್, ರೈಟ್. ಸೊ ಈ ಪರ್ಟಿಕ್ಯುಲರ್ ಚಾಪ್ಟರ್ಸಲ್ಲಿ ಇಂಟ್ರಡಕ್ಷನ್ ಪಾರ್ಟಲ್ಲಿ ನಿಮಗೇನು 12th ಸ್ಟ್ಯಾಂಡರ್ಡ್ ಮೈಕ್ರೋ ಎಕನಾಮಿಕ್ಸ್ ಬುಕ್ ಇದೆಯೋ, ನಿಮ್ಮ ಸಿಲೆಬಸ್ ಪ್ರಕಾರ 12th ಸ್ಟ್ಯಾಂಡರ್ಡ್ ಮೈಕ್ರೋ ಎಕನಾಮಿಕ್ಸ್ ಬುಕ್ ಏನಿದೆ ಅದರ ಮೊದಲ ಚಾಪ್ಟರ್ನಿಂದ ಈ ಒಂದು ಲೆಸನನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಓಕೆ, ಇದು ಒಂದು ಪರ್ಟಿಕ್ಯುಲರ್ ಕೋರ್ಸ್ ಆಗುತ್ತೆ ನಿಮಗೆ. ಸೊ ಇದರಲ್ಲಿ ಮೊದಲನೇ ಚಾಪ್ಟರ್ನ ಡೈರೆಕ್ಟಾಗಿ ಎಂಟರ್ ಆಗೋಣ ಸ್ನೇಹಿತರೆ. ಸೊ ಲೆಟ್ ಅಸ್ ನಾಟ್ ವೇಸ್ಟ್ ಅ ಸಿಂಗಲ್ ಮಿನಿಟ್ ಆಫ್ ಟೈಮ್. ಸೊ ಮೊದಲನೇದು ಇಂಟ್ರಡಕ್ಷನ್ ಪಾರ್ಟ್. ಸೊ ಇಂಟ್ರಡಕ್ಷನ್ ಪಾರ್ಟಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನು ಹೈಲೈಟ್ ಮಾಡಿದ್ವಿ ಇಲ್ಲಿ, ರೈಟ್. ಸೊ ಇನ್ ಫ್ಯಾಕ್ಟ್ ದ ಲಿಸ್ಟ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ that any individual needs is so large that no individual in society to being with has all the things she needs. ಇದರ ತಾತ್ಪರ್ಯ ನೋಡೋಣ, ಇದರ ಅರ್ಥ ನೋಡೋಣ ಆ್ಯಕ್ಚುಲಿ. ಸೊ ಸಿಂಪಲ್ ಎಕಾನಮಿ ಅಂತೇಳಿ ಸ್ಟಾರ್ಟ್ ಆಗುತ್ತೆ. ಸೊ ಸಿಂಪಲ್ ಎಕಾನಮಿನಲ್ಲಿ ಮೊದಲು ನಮ್ಗೆ ಅರ್ಥ ಆಗಬೇಕಾಗಿರೋದು ವಾಟ್ ಆರ್ ಗುಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ ಯಾವುದು? ವಸ್ತುಗಳು ಅಥವಾ ಸರಕುಗಳು ಮತ್ತು ಸೇವೆಗಳು ಅಂತ ಕರಿತಾ ಇದ್ದೀವಿ, ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ವಾಟ್ ಆರ್ ಗುಡ್ಸ್ ಆ್ಯಂಡ್ ವಾಟ್ ಆರ್ ಸರ್ವಿಸಸ್? ಗೂಡ್ಸ್ ಅಂದರೆ ಯಾವುದು? ಈಗ ನಾನು ಲ್ಯಾಪ್ಟಾಪಲ್ಲಿ ನಿಮಗೆ ಕ್ಲಾಸಸನ್ನು ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪ್ ಸರ್ವಿಸ್ ಅ ಗುಡ್. ಸೊ ಲ್ಯಾಪ್ಟಾಪ್ ಇಸ್ ಅ ಗುಡ್, ಪೆನ್ ಇಸ್ ಅ ಗುಡ್, ರೈಟ್. ಮೊಬೈಲ್ ಇಸ್ ಅ ಗುಡ್, ಕಾರ್ ಇಸ್ ಅ ಗುಡ್, ಸೋಪ್ ಇಸ್ ಅ ಗುಡ್, ಕರೆಕ್ಟ್. ಸೊ ನೀವು ಯಾವ ವಸ್ತುಗಳನ್ನ ಪ್ರತಿ ದಿವಸ ನೀವು ನೋಡ್ತಿರೋ, ಮುಟ್ತಿರೋ, ಫೀಲ್ ಮಾಡ್ತಿರೋ ಅದೆಲ್ಲವುದು ಕೂಡ ಗುಡ್ ಅಂತ ಕರಿತೀವಿ. ಯಾವ ವಸ್ತುವನ್ನು ಮುಟ್ಟಿ ನಾನು ಫೀಲ್ ಮಾಡಬಲ್ಲೇನೋ ಅದನ್ನು ಗುಡ್ ಅಂತ ಕರಿತೀವಿ. ಸರ್ವಿಸ್ ಅಂದರೆ ಯಾವುದು? ಯು ಕ್ಯಾನಾಟ್ ಟಚ್ ಇಟ್. ನೀವು ಅದನ್ನು ಮುಟ್ಟಕ್ಕಾಗಲ್ಲ, ಆದರೆ ಫೀಲ್ ಮಾಡ್ತೀರಿ. ಅರ್ಥ ಆಗ್ತಿದೆಯಾ? ಮುಟ್ಟಿ ನಾನು ಸೆನ್ಸ್ ಮಾಡಿದ್ರೆ ಅದು ಗುಡ್ ಆಗುತ್ತೆ. ಅದನ್ನು ಮುಟ್ಟಕ್ಕಾಗದೇ ಇರೋದು. ಅದಂದರೆ ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ವಾಟ್ ಐ ಆಮ್ ಡೂಯಿಂಗ್? ಐ ಆಮ್ ಟೀಚಿಂಗ್. ನಾನು ನಿಮಗೆ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀನಿ. ಇದು ನೀವು ಟಚ್ ಮಾಡೋಕ್ಕಾಗತ್ತಾ, ಮುಟ್ಟಕ್ಕಾಗತ್ತಾ? ಇಲ್ಲ. ನಾನೇನು ನಿಮಗೆ ಟೀಚ್ ಮಾಡ್ತಾ ಇದ್ದೀನೋ ಇದು ಸರ್ವೀಸ್. ಐ ಆಮ್ ಪ್ರೊವೈಡಿಂಗ್ ಮೈ ಸರ್ವೀಸ್. ನನ್ನ ಹತ್ರ ಸ್ಕಿಲ್ಸ್ ಇದೆ, ನನ್ನ ಹತ್ರ ಕ್ಲಾಸ್ ಮಾಡುವಂಥ ಎಬಿಲಿಟೀಸ್ ಇದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಸೊ ಹೀಗೆ ಗುಡ್ಸು ಮತ್ತು ಸರ್ವಿಸಸ್ಗೆ ಡಿಸ್ಟಿಂಕ್ಷನ್ ಗೊತ್ತಿರಲಿ ನಮಗೆ. ಹಾಗಾದರೆ ಹೇಳಿ, ಬ್ಯಾಂಕಿಂಗ್ ಸರ್ವಿಸಸ್ ಗುಡ್ ಆಗುತ್ತಾ, ಸರ್ವಿಸ್ ಆಗುತ್ತಾ? ಬ್ಯಾಂಕ್ಗಳು ಮಾಡ್ತಕ್ಕಂಥದ್ದೇನು? ಸರ್ವಿಸಸ್. ಇನ್ಶೂರೆನ್ಸ್ ಕಂಪನಿ ಮಾಡ್ತಕ್ಕಂಥದ್ದೇನು? ಸರ್ವಿಸಸ್. ಲಾಯರ್ಸ್ ಏನು ಮಾಡ್ತಾರೆ? ಏನಾದರೂ ಪ್ರೊಡ್ಯೂಸ್ ಮಾಡ್ತಾರಾ? ಇಲ್ಲ, ಅವ್ರು ಸರ್ವಿಸಸ್ ಕೊಡ್ತಾರೆ. ಡಾಕ್ಟರ್ಸ್ ಏನು ಮಾಡ್ತಾರೆ? ಏನಾದರೂ ಪ್ರೊಡ್ಯೂಸ್ ಮಾಡ್ತಾರಾ? ಅವ್ರು ಸರ್ವಿಸಸ್ ಕೊಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಇದು ಡಿಸ್ಟಿಂಕ್ಷನ್ ಬಿಟ್ವೀನ್ ಗುಡ್ಸ್ ಆ್ಯಂಡ್ ಸರ್ವಿಸಸ್. ಇಲ್ಲಿ ಅರ್ಥ ಆಗಬೇಕಾದ್ರೆ ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟು, ಇಲ್ಲಿ ಆಥರ್ ಹೇಳ್ತಾರೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ವಸ್ತುಗಳನ್ನ ಅಂದರೆ ನನಗೆ ಬೇಕಾಗಿರುವಂಥ, ಈಗ ಫಾರ್ ಎಕ್ಸಾಂಪಲ್ ನನಗೆ ತೊಗೊಳ್ಳಿ, ನನ್ನ ಹೆಸರು ರುದ್ರೇಶ್ ಅಂತ ಹೇಳಿ, ಪ್ರೊಫೆಸರ್ ರುದ್ರೇಶ್ ಅಂತ ಹೇಳಿ, ನನಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನ ನಾನೇ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕ್ಯಾನ್ ಐ ಪ್ರೊಡ್ಯೂಸ್ ಆಲ್ ದ ಗುಡ್ಸ್ ಆ್ಯಂಡ್ ಸರ್ವಿಸಸ್ ವಾಟ್ ಎವರ್ ಐ ರಿಕ್ವೈರ್ಡ್? ನನಗೆ ಬೇಕಾಗಿರುವಂಥ ಎಲ್ಲ ವಸ್ತು ಮತ್ತು ಸೇವೆಗಳನ್ನ ನಾನೇ ಉತ್ಪಾದನೆ ಮಾಡ್ಬೋದಾ? ಸಾಧ್ಯ ಇಲ್ಲ. ಅದನ್ನೇ ಇಲ್ಲ ಆ ಥರ ಹೇಳ್ತಾರೆ, ಒಬ್ಬ ವ್ಯಕ್ತಿ ತನಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನ ತಾನೇ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ರಿಸೋರ್ಸಸ್ ಆರ್ ಲಿಮಿಟೆಡ್, ಕರೆಕ್ಟ್ ಅಲ್ವಾ? ಸೊ ತನಗೆ ಬೇಕಾಗಿರುವಂಥ ವಸ್ತುಗಳನ್ನ ತಾನು ಎಲ್ಲದನ್ನು ಉತ್ಪಾದನೆ ಮಾಡೋದಕ್ಕಾಗೋದಿಲ್ಲ. ಈವನ್ ದ ಸೇಮ್ ವಿತ್ ಸೊಸೈಟಿನೂ ಹಾಗೆ. ಇಲ್ಲಿ ಹೇಳ್ತಾರೆ ನೋಡಿ, ಇನ್ ಫ್ಯಾಕ್ಟ್ ದ ಲಿಸ್ಟ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಎನಿ ಇಂಡಿವಿಜುವಲ್ ನೀಡ್ಸ್ ಇಸ್ ಸೋ ಲಾರ್ಜ್. ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂಥ ಗುಡ್ಸ್ ಆ್ಯಂಡ್ ಸರ್ವಿಸಸ್ ತುಂಬ ಲಾರ್ಜ್, ದಟ್ ನೋ ಇಂಡಿವಿಜುವಲ್ ಇನ್ ಸೊಸೈಟಿ ಟು ಬಿಗಿನ್ ವಿತ್ ಹ್ಯಾಸ್ ಆಲ್ ದ ಥಿಂಗ್ಸ್ ಶಿ ನೀಡ್ಸ್. ಒಬ್ಬ ವ್ಯಕ್ತಿ ತನಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನ ತಾನು ಪಡೆಯೋದಕ್ಕೆ, ಅಂದರೆ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ, ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಒಬ್ಬರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನ್ನೋದನ್ನು ತೋರಿಸುತ್ತೆ, ರೈಟ್. ಸೊ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಏನು, ಈಗ ನಾನು ಯಾಕೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನನ್ನ ಸೆಲ್ಫ್ ಇಂಟ್ರೆಸ್ಟಿಂದ ವರ್ಕ್ ಮಾಡ್ತಾ ಇದ್ದೀನಿ. ನೀವು ಯಾಕೆ ಕ್ಲಾಸನ್ನು ಕೇಳ್ತಾ ಇದ್ದೀರಾ? ನಿಮ್ಗೆ ಉಪಯೋಗ ಆಗಲಿ ಅಂತ ಕೇಳ್ತಾ ಇದ್ದೀರಾ, ಕರೆಕ್ಟ್ ಅಲ್ಲ? ಸೊ ಇದರ ಆರ್ಗನೈಸರ್ಸ್ ನವೋದಯ ಫೌಂಡೇಶನ್ ಆ್ಯಂಡ್ ವಿಜಯ ಚೈತನ್ಯ PU ಕಾಲೇಜನ್ನು ಯಾಕೆ ಆರ್ಗನೈಸ್ ಮಾಡಿದ್ದಾರೆ? ಅವ್ರ ಬೆನಿಫಿಟ್ಗೆ ಆರ್ಗನೈಸ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಏನಾಗ್ತಿದೆ, ಎಲ್ಲರೂ ಕೂಡ ನಾವು ನಮ್ಮ ಸೆಲ್ಫ್ ಇಂಟ್ರೆಸ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ವಿ ಆರ್ ವರ್ಕಿಂಗ್ ಆನ್ ಅವರ್ ಓನ್ ಸೆಲ್ಫ್ ಇಂಟ್ರೆಸ್ಟ್. ಬಟ್ ನನಗೆ ಗೊತ್ತಾಗ್ದೇನೆ ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ದೆ ನೀವು ನನಗೆ ಸಹಾಯ ಮಾಡ್ತಾ ಇದ್ದೀರಿ. ನಾವಿಬ್ಬರು ಸೇರಿ ಇನ್ಸ್ಟಿಟ್ಯೂಷನ್ ಸಹಾಯ ಮಾಡ್ತಾ ಇದ್ದೀವಿ, ಇನ್ಸ್ಟಿಟ್ಯೂಷನ್ ನಮಗೆ ಸಹಾಯ ಮಾಡ್ತಾ ಇದೆ. ಈ ಓವರ್ ಆಲ್ ಆಕ್ಟಿವಿಟೀಸ್ ಇದೆಯಲ್ಲ, ಇದನ್ನೇ ಆಡಮ್ ಸ್ಮಿತ್ ಯಾರು? ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ, ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ. ಅವ್ರು ಏನಂತ ಕರೀತಾರೆ ಅಂದರೆ ಇನ್ವಿಸಿಬಲ್ ಹ್ಯಾಂಡ್ ಅಂತ ಕರೀತಾರೆ, ಕಾಣದ ಕೈ ಅಂತ ಕರೀತಾರೆ.
ಅಂದರೆ ಒಬ್ಬೊಬ್ಬ ಇಂಡಿವಿಜುವಲ್ಲು ತನಗೆ ಬೇಕಾಗಿರುವಂಥ ತನ್ನ ಸೆಲ್ಫ್ ಇಂಟ್ರೆಸ್ಟಿಂದ ಕೆಲಸ ಮಾಡ್ತಾನೆ, ಬಟ್ ಅದರಿಂದ ಎಂಟೈರ್ ಎಕಾನಮಿ ನಡೆಯುತ್ತೆ. ಯಾಕೆ ಅಂದರೆ ಒಬ್ಬ ಗೋಧಿಯನ್ನು ಉತ್ಪಾದನೆ ಮಾಡೋನು ಗೋಧಿ ಅವನಿಗೋಸ್ಕರ ಉತ್ಪಾದನೆ ಮಾಡ್ಕೋತಾನೆ, ಅಕ್ಕಿಯನ್ನು ಉತ್ಪಾದನೆ ಮಾಡೋನು ಅಕ್ಕಿ ಅವನಿಗೋಸ್ಕರ ಉತ್ಪಾದನೆ ಮಾಡ್ಕೋತಾನೆ, ಅದನ್ನು ಮಾರೋನು ತನ್ನ ಸೆಲ್ಫ್ ಇಂಟ್ರೆಸ್ಟಿಂದ ಮಾರ್ತಾ ಇರ್ತಾನೆ. ಹೀಗೆ ಒಬ್ಬರಿಂದ ಒಬ್ರಿಗೆ ಕನೆಕ್ಟಿವಿಟಿ ಇರುತ್ತೆ. ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನೀವು ಯಾವುದಾದ್ರು ಒಂದು ಶಾಪ್ಗೆ ಹೋಗಿ, ಯು ವಿಸಿಟ್ ಎ ಶಾಪ್, ಯಾವುದೋ ಒಂದು ಪ್ರಾವಿಷನ್ ಸ್ಟೋರ್ಗೆ ಹೋಗಿ, ಪ್ರಾವಿಷನ್ ಸ್ಟೋರಲ್ಲಿ ಅವನು ಅಕ್ಕಿ ಬೇಳೆ ತರಕಾರಿ ಸೊಪ್ಪು ಎಲ್ಲ ಮಾರ್ತಿರ್ತಾನೆ. ಯಾಕೆ ಮಾರ್ತಿರ್ತಾನೆ ಯೋಚನೆ ಮಾಡಿ. ನನ್ನ ಊರಲ್ಲಿರುವಂಥ ಎಲ್ಲರೂ ಕೂಡ ಸೋಪನ್ನು ಹಚ್ಕೊಂಡು ಚೆನ್ನಾಗಿರಲಿ, ನನ್ನ ಊರಲ್ಲಿರುವಂಥ ಎಲ್ಲರೂ ಕೂಡ ಒಳ್ಳೆ ಊಟ ಮಾಡಲಿ ಅಂತ ಹೇಳಿ ಅವನು ಮಾರ್ತಾ ಇರ್ತಾನ? ಇಲ್ಲ. ಅವನು ಯಾಕೆ ಮಾರ್ತಾ ಇರ್ತಾನೆ? ಅದನ್ನು ಮಾರಿ ನನಗೆ ಚೆನ್ನಾಗಿ ಲಾಭ ಬರಬೇಕು, ಅದರಿಂದ ನಾನು ಚೆನ್ನಾಗಿರಬೇಕು ಅಂತ ಮಾರ್ತಾ ಇರ್ತಾನೆ. ಕರೆಕ್ಟ್ ಅಲ್ವಾ? ಅಲ್ಲಿಗೆ ಅವನು ಸೆಲ್ಫ್ ಇಂಟ್ರೆಸ್ಟ್. ಬಟ್ ಅವನು ಮಾಡುವಂಥ ಕೆಲಸ ಯಾರಿಗೂ ಉಪಯೋಗ ಆಗ್ತದೆ? ನಮ್ಮೆಲ್ಲರಿಗೂ ಉಪಯೋಗ ಆಗ್ತದೆ. ಕರೆಕ್ಟ್ ಅಲ್ವಾ? ಇದನ್ನು ಇನ್ವಿಸಿಬಲ್ ಹ್ಯಾಂಡ್ ಅಂತ ಕರೆದ್ರು. ಸೊ ಇದು ಬಿಟ್ಟರೆ ಮಧ್ಯದಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಇದೆ, ಭಾಳ ಸಿಂಪಲ್, ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ಅದಕ್ಕೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಇಲ್ಲಿ ಬಂದರೆ ಈಚ್ ಇಂಡಿವಿಜುವಲ್ ಕ್ಯಾನ್ ದಸ್ ಯೂಸ್ ಹರ್ ರಿಸೋರ್ಸಸ್ ಟು ಫುಲ್ಫಿಲ್ ಹರ್ ನೀಡ್ಸ್. ಅಂದರೆ ನಮ್ಮ ಹತ್ರ ಎಷ್ಟು ರಿಸೋರ್ಸಸ್ ಇದೆಯೋ ಅದನ್ನು ನಾವು ನಮ್ಮ ಡಿಸೈರ್ಸನ್ನು, ನಮ್ಮ ಆಸೆಗಳನ್ನ, ನಮ್ಮ ಬಯಕೆಗಳನ್ನ ಪೂರೈಸೋದಕ್ಕೆ ನಾವು ಉಪಯೋಗ ಮಾಡ್ತೀವಿ ಅಂತ ಅರ್ಥ. ರೈಟ್? ಸೊ ನೆಕ್ಸ್ಟ್ ಬಂದು ನಿಮಗಿಲ್ಲಿ ಯಾವುದಾದ್ರೂ ಒಂದು ಎರಡು ಕಾನ್ಸೆಪ್ಟ್ಗಳು ಅಥವಾ ವಿಷಯಗಳು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಕಮೆಂಟ್ ಸೆಕ್ಷನ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸರ್ ಇದು ಈ ಪಾಯಿಂಟ್ ಅರ್ಥ ಆಗಿಲ್ಲ, ಅದನ್ನು ನೆಕ್ಸ್ಟ್ ಸೆಷನ್ ಬಂದಾಗ ಡೆಫಿನೆಟ್ ನಿಮಗೆ ಕ್ಲಿಯರ್ ಮಾಡ್ತೀನಿ. ರೈಟ್? ಇದು ಮೊದಲನೇ ಲೆಸನ್ನು ನಿಮಗೆ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಇದ್ದೀವಿ. ರೈಟ್? ಸೊ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಚಾಪ್ಟರ್ ಏನಿದೆಯೋ ಡೈರೆಕ್ಟಾಗಿ ಅದನ್ನು ಮಾತಾಡ್ತಾ ಇದ್ದೀವಿ. ರೈಟ್? ಸೊ ನೆಕ್ಸ್ಟ್ ಬಂದು ಇಟ್ ಕ್ಯಾನ್ ಹ್ಯಾವ್ ಮೋರ್ ಆಫ್ ಎ ಗುಡ್ ಆರ್ ಸರ್ವಿಸ್ ಓನ್ಲಿ ಬೈ ಗಿವಿಂಗ್ ಅಪ್ ಸಮ್ ಅಮೌಂಟ್ಸ್ ಆಫ್ ಅದರ್ ಗುಡ್ಸ್ ಆರ್ ಸರ್ವಿಸಸ್. ದಿಸ್ ಭಾಳ ಇಂಪಾರ್ಟೆಂಟ್. For example, if the family wants to have bigger house, it may have to give up the idea of having a few more acres of arable land. ಭಾಳ ಸಿಂಪಲ್ ಸ್ನೇಹಿತರೆ. ಅಂದರೆ ನಾನು ಒಂದು ವಸ್ತುವನ್ನು ಪಡಿಬೇಕು ಅಂತ ಹೇಳಿದ್ರೆ ಯಾವುದಾದರೂ ಇನ್ನೊಂದು ವಸ್ತುವನ್ನು ಬಿಟ್ಟು ಕೊಡಬೇಕಾಗತ್ತೆ. ಇಫ್ ಐ ವಾಂಟ್ ಟು ಹ್ಯಾವ್ ಸಮಥಿಂಗ್, ಐ ಹ್ಯಾವ್ ಟು ಗಿವ್ ಅಪ್ ಸಮಥಿಂಗ್ ಎಲ್ಸ್. ನನಗೇನಾದರೂ ಒಂದು ವಸ್ತು ಬೇಕಾದರೆ ಇನ್ನೊಂದು ವಸ್ತುವನ್ನು ಬಿಟ್ಟು ಕೊಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ರಿಸೋರ್ಸಸ್ ಆರ್ ಲಿಮಿಟೆಡ್. ಅವೇನು ರಿಸೋರ್ಸಸ್ ಇದೆಯೋ ನಮ್ಮ ಹತ್ರ, ದೇ ಆರ್ ಲಿಮಿಟೆಡ್. ರಿಸೋರ್ಸಸ್ ಅಬೆಂಡೆಂಟ್ ಇಲ್ಲ. ಹೆಂಗೆ? ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು 10 ಲಕ್ಷ ದುಡ್ಡಿದೆ ಅಂತ ಅಂದ್ಕೊಳ್ಳಿ. 10 ಲಕ್ಷ ದುಡ್ಡಲ್ಲಿ ಒಂದು ನೀವು ಮನೆ ಕಟ್ಬೋದು, ಒಂದು ಸಂಪೂರ್ಣವಾದಂತಹ ಒಂದು ಮನೆಯನ್ನು, ಒಂದು ಬಿಗ್ ಹೌಸನ್ನು ಕಟ್ಬೋದು. ಅಥವಾ ನಿಮಗೆ ಉಳುಮೆ ಮಾಡೋದಕ್ಕೆ ಅಥವಾ ಬೇಸಾಯ ಮಾಡೋದಕ್ಕೆ ಉಪಯೋಗ ಆಗುವಂಥ ಒಂದು ಜಮೀನನ್ನು ತಗೋಬೋದು. ಎರಡರ ಬೆಲೆ ಕೂಡ 10 ಲಕ್ಷ. 10 ಲಕ್ಷದಲ್ಲಿ ಎರಡನ್ನೂ ಕೊಡೋಕ್ಕಾಗಲ್ಲ ನೀವು. 10 ಲಕ್ಷದಲ್ಲಿ ಒಂದು ಮನೆಯನ್ನು ತಗೋಬೋದು, ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬಹುದು, ಅಥವಾ ನೀವು ಅಗ್ರಿಕಲ್ಚರ್ ಲ್ಯಾಂಡನ್ನು ಪಡಿಬಹುದು. ಎರಡರಲ್ಲಿ ಒಂದನ್ನು ಮಾತ್ರ ನೀವು ಪಡೆಯೋದಕ್ಕೆ ಸಾಧ್ಯ. ಇದನ್ನು ಆ ಥರ ಏನಂತ ಕರೀತಾರೆ? ರಿಸೋರ್ಸಸ್ ಆರ್ ಲಿಮಿಟೆಡ್ ಅಂತ ಹೇಳ್ತಾರೆ. ಅಂದರೆ ನಮಗೆ ಅವಶ್ಯಕತೆ ಇರುವಂಥ ಏನು ರಿಸೋರ್ಸಸ್ ಇದಾವೋ, ಸಂಪನ್ಮೂಲಗಳಿದ್ದಾವೋ, ಇವು ಲಿಮಿಟ್ ಆಗಿದ್ದಾವೆ, ಅನ್ಲಿಮಿಟೆಡ್ ಇಲ್ಲ, ನಮ್ಗೆ ಇಷ್ಟ ಬಂದಷ್ಟು ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಅಲ್ಲಿಗೆ ಒಂದನ್ನು ಪಡಿಬೇಕು ಅಂದರೆ ಇನ್ನೊಂದನ್ನು ಬಿಟ್ಟು ಕೊಡಬೇಕಾಗತ್ತೆ. ರೈಟ್? ಇದನ್ನೇ ಅಪರ್ಚುನಿಟಿ ಕಾಸ್ಟ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಅಪರ್ಚುನಿಟಿ ಕಾಸ್ಟ್ ಅಂತ. ಮುಂದೆ ಸ್ಲೈಡಲ್ಲಿ ಇದೆ, ಇದರಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಜಸ್ಟ್ ಆಸ್ ದ ರಿಸೋರ್ಸಸ್ ಆಫ್ ಎನ್ ಇಂಡಿವಿಜುವಲ್ ಆರ್ ಸ್ಕೇರ್ಸ್, ದ ರಿಸೋರ್ಸಸ್ ಆಫ್ ದ ಸೊಸೈಟಿ ಆರ್ ಆಲ್ಸೋ ಸ್ಕೇರ್ಸ್ ಇನ್ ಕಂಪ್ಯಾರಿಸನ್ ಟು ವಾಟ್ ದ ಪೀಪಲ್ ಇನ್ ದ ಸೊಸೈಟಿ ಮೈಟ್ ಕಲೆಕ್ಟಿವ್ಲಿ ವಾಂಟ್ ಟು ಹ್ಯಾವ್. ಇಂಡಿವಿಜುವಲ್ಸಿಗೆ ಮಾತ್ರ ಅಲ್ಲ ಸ್ನೇಹಿತರೆ, ನಾವೇನು ಇಂಡಿವಿಜುವಲ್ಸಿಗೆ ನೋಡ್ತಾ ಇದ್ದೀವಿ, ಇಂಡಿವಿಜುವಲ್ಸಿಗೆ ಮಾತ್ರ ರಿಸೋರ್ಸಸ್ ಸ್ಕೇರ್ಸ್ ಅಲ್ಲ, ಎಂಟೈರ್ ಸೊಸೈಟಿಗೂ ಹಾಗೇನೆ. ಸೊಸೈಟಿಗೂ ರಿಸೋರ್ಸಸ್ ಸ್ಕೇರ್ಸೇ. ಸೊಸೈಟಿ ಅಂದರೆ ಏನು? ಇಂಡಿವಿಜುವಲ್ ಅಂದರೆ ನಾನೊಬ್ಬ, ಸೊಸೈಟಿ ಅಂದರೆ ನಾನು, ನನ್ನ ಸುತ್ತಮುತ್ತ ಇರುವಂಥ ನನ್ನ ನೈಬರ್ಸು, ನಾನಿರುವಂಥ ಒಂದು ವ್ಯವಸ್ಥೆ, ನಾನಿರುವಂಥ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ಸು, ರೂಲ್ಸು, ವಾಟ್ ಎವರ್ ಲಾ ಆ್ಯಂಡ್ ಆರ್ಡರ್, ಎವ್ರಿಥಿಂಗ್. ಇದು ಸೊಸೈಟಿ. ನನ್ನ ಕಣ್ಮುಂದೆ ಏನು ನೋಡ್ತೀವಿ ನಾವು ಅಂದರೆ ಸಾಮಾಜಿಕವಾಗಿ ಏನು ನಾವು ಬದುಕ್ತಾ ಇದ್ದೀವಿ, ವಿತಿನ್ ದ ಸೊಸೈಟಿನ ಬದುಕ್ತಾ ಇದ್ದೀವಿ. ರೈಟ್? ಥಿಂಕ್ ಅಬೌಟ್ ಇಟ್. ರೈಟ್? ಸೊ ಹೀಗೆ ಜಸ್ಟ್ ಆಸ್ ದ ರಿಸೋರ್ಸಸ್ ಆಫ್ ಎನ್ ಇಂಡಿವಿಜುವಲ್ ಆರ್ ಸ್ಕೇರ್ಸ್. ಸೊ ಇಂಡಿವಿಜುವಲ್ ರಿಸೋರ್ಸಸ್ ಹೇಗೆ ಸ್ಕೇರ್ಸ್ ಇದೆಯೋ ಅದೇ ರೀತಿ ಸೊಸೈಟಿಗೂ ಕೂಡ ರಿಸೋರ್ಸಸ್ ಸ್ಕೇರ್ಸ್ ಇದೆ. ಸ್ಕೇರ್ಸ್ ಅಂದರೆ ಅಭಾವ, ಕೊರತೆ ಇದೆ, ಅದನ್ನು ನೀಗಿಸಬೇಕು. ಕರೆಕ್ಟ್ ಅಲ್ವಾ? ಆಲ್ಸೋ ಸ್ಕೇರ್ಸ್ ಇನ್ ಕಂಪ್ಯಾರಿಸನ್ ಟು ವಾಟ್ ದ ಪೀಪಲ್ ಇನ್ ದ ಸೊಸೈಟಿ ಮೈಟ್ ಕಲೆಕ್ಟಿವ್ಲಿ ವಾಂಟ್ ಟು ಹ್ಯಾವ್. ಸೊ ನಾವೆಲ್ಲ ಸೇರಿ ಏನು ಹೊಂದಬೇಕು ಅಂತಿದ್ದೀವಿ, ಕೆಲವೊಂದು ರಿಸೋರ್ಸಸ್ಸನ್ನು, ಸಂಪತ್ತನ್ನು, ಅದು ಕೂಡ ಸ್ಕೇರ್ಸ್ ಇದೆ. ಅಲ್ಲಿಗೆ ಆಥರ್ ಏನಪ್ಪ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ರಿಸೋರ್ಸಸ್ ಆರ್ ಲಿಮಿಟೆಡ್ ನಾಟ್ ಓನ್ಲಿ ಫಾರ್ ಇಂಡಿವಿಜುವಲ್ಸ್ ಬಟ್ ಆಲ್ಸೋ ಫಾರ್ ಸೊಸೈಟಿ. ರಿಸೋರ್ಸಸ್, ಸಂಪನ್ಮೂಲಗಳು ಬರೀ ವೈಯಕ್ತಿಕ ವ್ಯಕ್ತಿಗಳಿಗೆ ಮಾತ್ರ ಲಿಮಿಟ್ ಆಗಿಲ್ಲ, ಸೊಸೈಟಿಗೂ ಕೂಡ ಅದರ ಸ್ಕೇರ್ಸಿಟಿ ಇದೆ, ಅದರ ಅಭಾವ ಇದೆ. ರೈಟ್? ನೆಕ್ಸ್ಟ್, ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಎನ್ ಎಕಾನಮಿ. ಸೊ ಒಂದು ಎಕಾನಮಿ ಅಂತ ಬಂದಾಗ ಅದರ ಮುಖ್ಯವಾದಂಥ ಪ್ರಾಬ್ಲಮ್ಸ್ ಏನೇನು ಅಂತ ನೋಡೋಣ. ಮೊದಲನೇದು, ಪ್ರೊಡಕ್ಷನ್, ಎಕ್ಸ್ಚೇಂಜ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಅಮಾಂಗ್ ದ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ಲೈಫ್.
ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಬೇಸಿಕ್ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಪ್ರೊಡಕ್ಷನ್ ಅಲ್ವಾ. ಮೊದಲು ಉತ್ಪಾದನೆ ಮಾಡಬೇಕು, ಅದಾದಮೇಲೆ ಎಕ್ಸ್ಚೇಂಜ್. ಪ್ರೊಡ್ಯೂಸ್ ಮಾಡೋದನ್ನು ಸುಮ್ಮನೆ ಇಟ್ಕೊಂಡು ಕೂರಕ್ಕಾಗತ್ತಾ? ಎಕ್ಸ್ಚೇಂಜ್ ಮಾಡಬೇಕು. ಎಕ್ಸ್ಚೇಂಜ್ ಮಾಡೋದನ್ನು ಯಾರು ಕನ್ಸ್ಯೂಮ್ ಮಾಡ್ತಾರೆ, ಯಾರು ಒಬ್ರು ಉಪಯೋಗ ಮಾಡಬೇಕಲ್ಲ, ಕರೆಕ್ಟ್ ಅಲ್ವಾ? ಆಮೇಲೆ ಉಪಯೋಗ ಆಗುತ್ತೆ, ರೈಟ್? ಇದು ಸೆಂಟ್ರಲ್ ಥೀಮ್ ಇದೆ ಆ್ಯಕ್ಚುಲಿ ಅಲ್ವಾ. ಪ್ರೊಡಕ್ಷನ್, ಎಕ್ಸ್ಚೇಂಜ್, ಕನ್ಸಂಪ್ಷನ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಅಮಾಂಗ್ ದ ಬೇಸಿಕ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಲೈಫ್. ನಮ್ಮ ಜೀವನದ ಬೇಸಿಕ್ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಇದು ಬಹಳ ಮುಖ್ಯವಾದಂತಹ ಅಂಗಗಳು ಮೂರು. ಯಾವುದು? ಪ್ರೊಡಕ್ಷನ್, ಎಕ್ಸ್ಚೇಂಜ್, ಕನ್ಸಂಪ್ಷನ್. ಕ್ಲಿಯರ್? ಸೊ ಎವ್ರಿ ಸೊಸೈಟಿ ಹ್ಯಾಸ್ ಟು ಫೇಸ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ನಾನು ಅವಾಗಲೇ ಹೇಳಿದಾಗೆ ಪ್ರತಿಯೊಂದು ಸೊಸೈಟಿ ಕೂಡ ರಿಸೋರ್ಸಸ್ ಸ್ಕೇರ್ಸಿಟಿ ಆಗಿದೆ, ಅಂದರೆ ಅಭಾವ ಇದೆ. ಆ್ಯಂಡ್ ಇಟ್ ಈಸ್ ಅ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ದಟ್ ಗಿವ್ಸ್ ರೈಸ್ ಟು ಪ್ರಾಬ್ಲಮ್ ಆಫ್ ಚಾಯ್ಸ್. ಸ್ಕೇರ್ಸಿಟಿ ಯಾವಾಗ ಆಗುತ್ತೋ ಆವಾಗ ಪ್ರಾಬ್ಲಮ್ ಆಫ್ ಚಾಯ್ಸ್ ಆಗುತ್ತೆ. ಅಂದರೆ ಏನನ್ನು ಉತ್ಪಾದನೆ ಮಾಡಬೇಕು, ಯಾವುದನ್ನು ಕೊಂಡ್ಕೋಬೇಕು, ಯಾವುದನ್ನು ಚೂಸ್ ಮಾಡಬೇಕು, ಯೋಚನೆ ಮಾಡಿ. ನಿಮ್ಗೆ ತುಂಬ ಸರಿ ಹೇಳಿರ್ತಾರೆ, ತುಂಬ ಸರಿ ಕ್ಲಾಸಸ್ಸಲ್ಲೂ ಕೂಡ ಕೇಳಿರ್ತೀರಿ ನೀವೇನು ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಎಕಾನಮಿ ಅಂದರೆ ಯಾವುದು, ಮೊದಲ ಎಕಾನಮಿಕ್ ಪ್ರಾಬ್ಲಮ್ಸ್ ಯಾವುದು ಅಂತ ಬಂದರೆ ಮೊದಲು ಬರ್ತಕ್ಕಂಥದ್ದು ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಹೂಮ್ ಟು ಪ್ರೊಡ್ಯೂಸ್. ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು. ಈ ಮೂರೇರುವ ಮುಖ್ಯವಾದಂತಹ ಎಕನಾಮಿಕ್ ಪ್ರಾಬ್ಲಮ್ಸು, ಕರೆಕ್ಟ್ ಅಲ್ವ? ಹೀಗೆ ಪ್ರಾಬ್ಲಮ್ಸ್ ಬಂದಾಗ ಯಾವುದನ್ನು ಉತ್ಪಾದನೆ ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಅದಕ್ಕೆ ಪ್ರಾಬ್ಲಮ್ ಆಫ್ ಚಾಯ್ಸ್ ಅಂತ ಕರೀತಾರೆ, ರೈಟ್? ಸೊ ಏನನ್ನು ಉತ್ಪಾದನೆ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಥಿಂಕ್ ಅಬೌಟ್ ಇಟ್, ರೈಟ್? ಸೊ ಎವ್ರಿ ಸೊಸೈಟಿ ಹ್ಯಾಸ್ ಟು ಫೇಸ್ ಅ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಪ್ರತಿಯೊಂದು ಸೊಸೈಟಿಗೂ ಕೂಡ ರಿಸೋರ್ಸಸ್ ಸ್ಕೇರ್ಸಿಟಿ ಆಗಿರುತ್ತೆ, ಅಭಾವವಾಗಿರುತ್ತೆ. ಇಟ್ ಈಸ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ದಟ್ ಗಿವ್ಸ್ ರೈಸ್ ಟು ಪ್ರಾಬ್ಲಮ್ ಆಫ್ ಚಾಯ್ಸ್. ಸೊ ಎಕ್ಸಾಂಪಲ್ ಪ್ರಶ್ನೆ ಕೇಳ್ಬೋದು, ಏನೋ ಪ್ರಾಬ್ಲಮ್ಸ್ ಆಫ್ ಚಾಯ್ಸ್ಗೆ, ರೈಟ್? ಪ್ರಾಬ್ಲಮ್ಸ್ ಆಫ್ ಚಾಯ್ಸ್ ಹೇಗೆ ರೈಸ್ ಆಗುತ್ತೆ? ಬಿಕಾಸ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಪ್ರಾಬ್ಲಮ್ಸ್ ಆಫ್ ಚಾಯ್ಸ್ ಯಾಕಾಗುತ್ತೆ? ಬಿಕಾಸ್ ಸಂಪತ್ತುಗಳು ಅಭಾವದಿಂದ ಕೂಡಿರೋದ್ರಿಂದ ಅಥವಾ ಸ್ಕೇರ್ಸಿಟಿಯಿಂದ ಕೂಡಿರೋದ್ರಿಂದ, ರೈಟ್? ಮುಂದೆ ಹೋಗೋಣ. ಸೊ ಮುಂದೆ ಬಂದರೆ ನಾನು ಆವಾಗಲೇ ಹೇಳಿದಾಗೆ ಮೇಜರ್ ಎಕನಾಮಿಕ್ ಪ್ರಾಬ್ಲಮ್ಸಲ್ಲಿ ಮೊದಲನೇದು ವಾಟ್ ಈಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಇನ್ ವಾಟ್ ಕ್ವಾಂಟಿಟೀಸ್. ಏನನ್ನು ಉತ್ಪಾದನೆ ಮಾಡಬೇಕು, ಎಷ್ಟು ಕ್ವಾಂಟಿಟಿ ಉತ್ಪಾದನೆ ಮಾಡಬೇಕು. ಯಾಕೆ? ನಮಗೆ ಸಿಕ್ಕಾಬಟ್ಟೆ ಹಣ ಇದ್ದರೆ, ಸಿಕ್ಕಾಬಟ್ಟೆ ನ್ಯಾಚುರಲ್ ರಿಸೋರ್ಸಸ್ ಇದ್ದರೆ, ಸಿಕ್ಕಾಬಟ್ಟೆ ಎಲ್ಲ ಅವೈಲಬಿಲಿಟಿ ರಿಸೋರ್ಸಸ್ ಇದ್ದರೆ, ಲೇಬರ್ ಇದ್ದರೆ, ಕ್ಯಾಪಿಟಲ್ ಇದ್ದರೆ, ಎಲ್ಲವೂ ಇದ್ದರೆ ನಾವೇನು ಮಾಡ್ತೀವಿ? ಈ ಪ್ರಶ್ನೆನೇ ಬರಲ್ಲ. ವಿ ಪ್ರೊಡ್ಯೂಸ್ ಎವ್ರಿಥಿಂಗ್, ವಿ ಪ್ರೊಡ್ಯೂಸ್ ಮೋಸ್ಟ್ ಆಫ್ ದ ಥಿಂಗ್ಸ್. ಆದರೆ ರಿಸೋರ್ಸಸ್ ಏನಾಗಿದೆ? ಲಿಮಿಟೆಡ್. ಸಂಪನ್ಮೂಲಗಳು ಮಿತಿಯಲ್ಲಿವೆ. ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ಪ್ರೊಡ್ಯೂಸ್ಡ್, ಏನನ್ನು ಉತ್ಪಾದನೆ ಮಾಡಬೇಕು, ಇನ್ನು ಎಷ್ಟು ಕ್ವಾಂಟಿಟಿ ಉತ್ಪಾದನೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ರೈಟ್? Every society must decide on how much of each of the many possible goods and services it will produce. ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಏನನ್ನು ಪ್ರೊಡ್ಯೂಸ್ ಮಾಡಬೇಕು ಅಲ್ವಾ? ವೆದರ್ ಟು ಪ್ರೊಡ್ಯೂಸ್ ಮೋರ್ ಆಫ್ ಫುಡ್. ಕನ್ಫ್ಯೂಷನ್ಸ್ ನೋಡಿ. ವೆದರ್ ಟು ಪ್ರೊಡ್ಯೂಸ್ ಮೋರ್ ಆಫ್ ಫುಡ್ ಜಾಸ್ತಿ ಉತ್ಪಾದನೆ ಮಾಡೋದಾ, ಆಹಾರ ಪದಾರ್ಥಗಳನ್ನ ಅಥವಾ ಬಟ್ಟೆಗಳನ್ನ, ಕ್ಲೋಥಿಂಗ್ಸನ್ನು ಜಾಸ್ತಿ ಉತ್ಪಾದನೆ ಮಾಡೋದಾ, ಅಥವಾ ಹೌಸಿಂಗನ್ನು ಜಾಸ್ತಿ ಉತ್ಪಾದನೆ ಮಾಡೋದಾ, ಅಥವಾ ಹ್ಯಾವ್ ಮೋರ್ ಆಫ್ ಲಕ್ಸುರಿ ಗುಡ್ಸ್. ಲಕ್ಸುರಿ ಗುಡ್ಸ್ ಅಂತ ಹೇಳಿದ್ರೆ ಬೆಂಟ್ಸ್ ಕಾರು, ಬ್ಯಾಂಗ್ಲೋಸ್ ಅಥವಾ 5 ಸ್ಟಾರ್ ಹೋಟೆಲ್ಸ್, ಈ ಥರದನ್ನು ಉತ್ಪಾದನೆ ಮಾಡೋದಾ? ವೆದರ್ ಟು ಹ್ಯಾವ್ ಮೋರ್ ಅಗ್ರಿಕಲ್ಚರ್ ಗುಡ್ಸ್, ಅಥವಾ ಅಗ್ರಿಕಲ್ಚರ್ ಗುಡ್ಸನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋದಾ, ಅಥವಾ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸನ್ನು ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡೋದಾ, ರೈಟ್? ಸೊ ದೀಸ್ ಆರ್ ಆಲ್ ದ ಬೇಸಿಕ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ ಏನು? ವಾಟ್ ಟು ಪ್ರೊಡ್ಯೂಸ್ ಆ್ಯಂಡ್ ವಾಟ್ ಕ್ವಾಂಟಿಟಿ ಟು ಪ್ರೊಡ್ಯೂಸ್. ಏನನ್ನು ಉತ್ಪಾದನೆ ಮಾಡಬೇಕು, ಎಷ್ಟು ಕ್ವಾಂಟಿಟಿಯನ್ನು ಉತ್ಪಾದನೆ ಮಾಡಬೇಕು. ಇದನ್ನು ನಿಮಗೆ ಮೇನ್ಸಲ್ಲಿ, ಅಂದರೆ ನೀವು ಏನು ಬರೀತೀರಿ ಎಕ್ಸಾಮ್ಸಲ್ಲಿ ನಿಮಗೆ ಥಿಯರಿಟಿಕಲಿ ಪ್ರಶ್ನೆಗಳು ಬರುತ್ತೆ. ಏನು? ವಾಟ್ ಆರ್ ದ ಮೇಜರ್ ಎಕನಾಮಿಕ್ ಪ್ರಾಬ್ಲಮ್ಸ್, ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ. ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕಾನಮಿ. ಸೊ ಒಂದು ಆರ್ಥಿಕ ವ್ಯವಸ್ಥೆಯ ಸೆಂಟ್ರಲ್ ಪ್ರಾಬ್ಲಮ್ಸ್ ಯಾವುದ್ಯಾವುದು, ಮುಖ್ಯವಾದಂಥ ಪ್ರಾಬ್ಲಮ್ಸ್ ಯಾವುದ್ಯಾವುದು ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. ಅವಾಗ ಮೊದಲನೇದು ಏನು ಬರೀತೀರಿ ನೀವು? ವಾಟ್ ಈಸ್ ಪ್ರೊಡ್ಯೂಸ್ಡ್, ಏನನ್ನು ಉತ್ಪಾದನೆ ಮಾಡಬೇಕು, ಎಷ್ಟು ಕ್ವಾಂಟಿಟಿಯನ್ನು ಉತ್ಪಾದನೆ ಮಾಡಬೇಕು ಅನ್ನೋದು ಮೊದಲ ಪ್ರಾಬ್ಲಮ್. ವಾಟ್ ಟು ಪ್ರೊಡ್ಯೂಸ್, ಹೌ ಮಚ್ ಕ್ವಾಂಟಿಟಿ ಟು ಪ್ರೊಡ್ಯೂಸ್, ರೈಟ್? ಸೊ ಹೌ ಆರ್ ದೀಸ್ ಗುಡ್ಸ್ ಆರ್ ಪ್ರೊಡ್ಯೂಸ್ಡ್. ಎರಡನೇ ಪ್ರಶ್ನೆ, ಹೇಗೆ ಉತ್ಪಾದನೆ ಮಾಡಬೇಕು, ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು. 3 ಪ್ರಶ್ನೆಗಳಿದ್ದಾವೆ. ಎರಡನೇ ಪ್ರಶ್ನೆ, ಹೌ ಆರ್ ದೀಸ್ ಗುಡ್ಸ್ ಆರ್ ಪ್ರೊಡ್ಯೂಸ್ಡ್, ಹೆಂಗೆ ಉತ್ಪಾದನೆ ಮಾಡಬೇಕು. ಅಂದರೆ ಜಾಸ್ತಿ ಲೇಬರ್ಸ್ ಯೂಸ್ ಮಾಡಬೇಕಾ, ಅಥವಾ ಜಾಸ್ತಿ ಕ್ಯಾಪಿಟಲ್ ಯೂಸ್ ಮಾಡಬೇಕಾ, ಏನನ್ನು ಯೂಸ್ ಮಾಡಿ ಜಾಸ್ತಿ ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು. ಎವ್ರಿ ಸೊಸೈಟಿ ಹ್ಯಾಸ್ ಟು ಡಿಸೈಡ್ ಆನ್ ಹೌ ಮಚ್ ಆಫ್ ವಿಚ್ ಆಫ್ ದ ರಿಸೋರ್ಸಸ್ to use in the production of each of the different goods and services. ಅಂದರೆ ಪ್ರೊಡಕ್ಷನ್ ಆಫ್ ಈಚ್ ಅಂಡ್ ಗುಡ್ಸ್ ಅಂಡ್ ಸರ್ವಿಸಸ್ಸನ್ನು ಉತ್ಪಾದನೆ ಮಾಡುವಾಗ ಯಾವ ರಿಸೋರ್ಸಸ್ಸನ್ನು ಯೂಸ್ ಮಾಡಬೇಕು, ರೈಟ್? ಉತ್ಪಾದನಾಂಗಗಳು ಅಂತ ಕರಿತೀವಿ ನಾವು. ಯಾವುದು ಉತ್ಪಾದನಾಂಗಗಳು?
ಉತ್ಪಾದನಾಂಗಗಳು ಯಾವುದು ಇದಾವೆ? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಎಂಟರ್ಪ್ರೆನ್ಯೂರ್ಸ್, ರೈಟ್? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಎಂಟರ್ಪ್ರೆನ್ಯೂರ್ಸ್, ಇದನ್ನು ಉತ್ಪಾದನಾಂಗಗಳು ಅಂತ ಕರಿತೀವಿ, ಅಂದರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇದರಲ್ಲಿ ಯಾವ ಕಾಂಬಿನೇಷನ್ ಯೂಸ್ ಮಾಡಬೇಕು? ಹೆಚ್ಚು ಹಣ ಯೂಸ್ ಮಾಡಲ್ಲ, ಹೆಚ್ಚು ಲೇಬರ್ ಯೂಸ್ ಮಾಡಲ್ಲ, ಸರಿ? ಥಿಂಕ್ ಅಬೌಟ್ ಇಟ್. ಸೊ ಈ ರೀತಿ ಕನ್ಫ್ಯೂಷನ್ಸ್ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಈ ಥರದೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ನೀವೇ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿ, ಸರ್ ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ, ಆದರೆ ನನ್ನ ಬಿಸ್ನೆಸ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಮಷಿನ್ಸು ರೋಬೋಟ್ಸು ಇದರಲ್ಲೇ ಕೆಲಸ ಮಾಡಿಸ್ಲಾ, ಅಥವಾ ನಾನು ಲಿಮಿಟೆಡ್ ಇಟ್ಕೊಂಡು ಲೇಬರ್ಸನ್ನು ಜಾಸ್ತಿ ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ನಿಮ್ದೊಂದು ವಿಲೇಜಲ್ಲಿ ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತಾ ಇದ್ರಿ, ನೀವು ಯೋಚನೆ ಮಾಡಿ, ವಿಲೇಜಲ್ಲಿ ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತಾ ಇದ್ರಿ. ನೀವು ವಿಲೇಜಲ್ಲಿ ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡುವಾಗ ಜಾಸ್ತಿ ಲೇಬರ್ ಯೂಸ್ ಮಾಡ್ತೀರಾ, ಮಷಿನ್ಸ್ ಯೂಸ್ ಮಾಡ್ತೀರಾ? ಥಿಂಕ್ ಅಬೌಟ್ ಇಟ್. ಏನು ಮಾಡ್ತೀರಿ? ಜಾಸ್ತಿ ನೀವು ಲೇಬರನ್ನು ಯೂಸ್ ಮಾಡ್ತೀರಿ. ಸೂಪರ್ ಕ್ಲಾಸ್ ಸಿಟಿಗಳಲ್ಲಿ ಯೂಸ್ ಮಾಡ್ತೀರಿ, ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಯೂಸ್ ಮಾಡ್ತೀರಿ, ಜಾಸ್ತಿ ಮಷಿನ್ಸನ್ನು ಯೂಸ್ ಮಾಡ್ತೀರಿ. ಯಾಕೆ? ಟ್ರಾಲೀಸ್ ಎಲ್ಲ ಮೆಷಿನ್ಸೇ ಬರುತ್ತೆ, ರೊಬೋಟಿಕ್ ಸಿಸ್ಟಮ್ಸ್ ಇರುತ್ತೆ, ಬರುವಂಥ ಆಫೀಷಿಯಲ್ಸಿಗೆ ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ಸ್ ಆಗುತ್ತೆ, ಅವ್ರು ಬೇಕಾಗಿರೋ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ತೊಗೊಂಡು ಹೋಗ್ತಾರೆ. ಹಳ್ಳಿಗಳಲ್ಲಿ ಹೇಗೆ ಅವೇರ್ನೆಸ್ ಕಡಿಮೆ ಇರುತ್ತೆ, ರೈಟ್? ಅವರಿಗೆ ಲೇಬರ್ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಗುಡ್ಸ್ಗಳನ್ನ, ಅಲ್ಲಿ ಲೇಬರನ್ನು ಜಾಸ್ತಿ ಯೂಸ್ ಮಾಡ್ತೀರಿ, ರೈಟ್? ಸೊ ಹೀಗೆ ಯಾವುದನ್ನು ಹೆಚ್ಚಿಗೆ ಉಪಯೋಗ ಮಾಡಬೇಕು, ಯಾವುದನ್ನು ಉಪಯೋಗ ಮಾಡಬಾರ್ದು ಅನ್ನೋ ಡಿಸಿಷನ್ ತೊಗೊಳ್ಳೋದಿದೆಯಲ್ಲ, ಸೊ ಇದು ಎರಡನೇ ಮುಖ್ಯವಾದಂತಹ ಪ್ರಾಬ್ಲಮ್, ಸೆಂಟ್ರಲ್ ಪ್ರಾಬ್ಲಮ್, ರೈಟ್? ಫಾರ್ ಹೂಮ್ ಆರ್ ದೀಸ್ ಗುಡ್ಸ್ ಆರ್ ಪ್ರೊಡ್ಯೂಸ್ಡ್? ಸರಿ, ಏನನ್ನು ಉತ್ಪಾದನೆ ಮಾಡಬೇಕು ಡಿಸೈಡ್ ಮಾಡಿದಾಯಿತು, ಹೇಗೆ ಉತ್ಪಾದನೆ ಮಾಡಬೇಕು ಡಿಸೈಡ್ ಮಾಡಿದಾಯಿತು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು, ಅಂದರೆ ನನ್ನ ಕನ್ಸ್ಯೂಮರ್ಸ್ ಯಾರು ಕೊಂಡ್ಕೋತಾರೆ ಈ ವಸ್ತುಗಳನ್ನ, ಅದು ಬಹಳ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಹೂ ಗೆಟ್ಸ್ ಹೌ ಮಚ್ ಆಫ್ ಗುಡ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಎಕಾನಮಿ? ನಾನು ಪ್ರೊಡ್ಯೂಸ್ ಮಾಡುವಂಥ ವಸ್ತುಗಳನ್ನ ಯಾರು ಕೊಂಡ್ಕೋತಾರೆ? ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಇಂಡಿವಿಜುವಲ್ಸ್, ಯಾರಿಗೆ ಡಿಸ್ಟ್ರಿಬ್ಯೂಷನ್ ಆಗಬೇಕು, ಇದು ಒಂದು ಕೂಡ ಮುಖ್ಯವಾದಂಥ ಪ್ರಾಬ್ಲಮ್, ಕರೆಕ್ಟ್? ಯೋಚನೆ ಮಾಡಿ, ಬಹಳ ಚೆನ್ನಾಗಿ ಯೋಚನೆ ಮಾಡಿ. ಯಾಕೆಂದರೆ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ನಟ್ಟನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀರಿ, ಯಾವುದೋ ಒಂದು ಬೇಕಾಗಿರುವಂಥ ಸ್ಪೇಸ್ ಫಾರ್ ನಟ್ ಆ್ಯಂಡ್ ಬೋಲ್ಟನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀರಿ. ನಟ್ ಆ್ಯಂಡ್ ಬೋಲ್ಟನ್ನು ಡೈರೆಕ್ಟಾಗಿ ಯಾರೂ ಜನ ಕೊಂಡುಕೊಳ್ಳಲ್ಲ, ಅದು ಯಾವುದೋ ಇಂಡಸ್ಟ್ರಿಯಲ್ ಪ್ರಾಡಕ್ಟ್, ನೀವು ಯಾವುದಾದ್ರು ಇಂಡಸ್ಟ್ರಿಗಳಿಗೆ ಅದನ್ನು ಸೇಲ್ ಮಾಡಬೇಕು. ಯಾವ ಇಂಡಸ್ಟ್ರಿಗಳಿಗೆ ಯಾವ ಥರದ ನಟ್ಟುಗಳನ್ನ ನೀವು ಸೇಲ್ ಮಾಡ್ತಾ ಇದ್ದೀರಿ? ಯೋಚನೆ ಮಾಡಿ. ಅಲ್ಲಿಗೆ ನಿಮ್ಮ ಕನ್ಸ್ಯೂಮರ್ಸ್ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ, ಯಾರಿಗಾಗಿ ನೀವು ಉತ್ಪಾದನೆ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗುತ್ತೆ. ಈಗ ನಾನು ಹಣ್ಣು ತರಕಾರಿಗಳನ್ನ ಬೆಳೆದ್ರೆ ಯಾರಿಗಾಗಿ ಉತ್ಪಾದನೆ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ, ಯಾವ ಮಾರ್ಕೆಟಲ್ಲಿ ಇದ್ದೀನಿ ಅಂತ ಗೊತ್ತಾಗುತ್ತೆ, ಕರೆಕ್ಟ್ ಅಲ್ಲ? ಸೊ ಹೀಗೆ ಸೆಂಟ್ರಲ್ ಪ್ರಾಬ್ಲಮ್ಸಲ್ಲಿ ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನುವಂಥ 3 ಮುಖ್ಯವಾದಂಥ ಪ್ರಶ್ನೆಗಳಿರ್ತವೆ. ಇದರಲ್ಲಿ ಲಾಸ್ಟ್ ಪಾಯಿಂಟ್, ದ ಅಲೋಕೇಶನ್ ಆಫ್ ಸ್ಕೇರ್ಸ್ ರಿಸೋರ್ಸಸ್ and the distribution of final goods and services are the central problems of any economy. ಏನು ಅಲೋಕೇಶನ್ ಮಾಡ್ತೀವೋ ರಿಸೋರ್ಸಸ್ಸನ್ನು, ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವೋ ಫೈನಲ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ಸನ್ನು, ಅದು ಸೆಂಟ್ರಲ್ ಪ್ರಾಬ್ಲಮ್ಸ್ ಅಂತ ಕರಿತಾರೆ. ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ, ಫೈನಲ್ ಗುಡ್ಸ್ ಅಂದರೆ ಯಾವುದು? ಅಂತಿಮ ಸರಕು ಅಂತ ಕರಿತೀವಿ. ಫೈನಲ್ ಗುಡ್ಸ್ ಅಂದರೆ ಯಾವುದು? ಅಂತಿಮ ಸರಕು. ವಾಟ್ ಆರ್ ಫೈನಲ್ ಗುಡ್ಸ್? ವಾಟ್ ಆರ್ ಫೈನಲ್ ಗುಡ್ಸ್? ದ ಗುಡ್ ವಿಚ್ ಇಸ್ ರೆಡಿ ಟು ಕನ್ಸ್ಯೂಮ್. ದ ಗುಡ್ ವಿಚ್ ಇಸ್ ರೆಡಿ ಟು ಕನ್ಸ್ಯೂಮ್. ಹಾಗಾದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಹತ್ರ ಗೋಧಿ ಇದೆ, ನಿಮ್ಮ ಕೈಯಲ್ಲಿ ಈಗ ಗೋಧಿ ಇದೆ, ಅಥವಾ ವೀಟ್ ಫ್ಲವರ್ ಇದೆ, ಗೋಧಿ ಹಿಟ್ಟಿದೆ. ವೀಟ್ ಫ್ಲವರ್ ಇಸ್ ರೆಡಿ ಟು ಕನ್ಸ್ಯೂಮ್. ವೀಟ್ ಫ್ಲವರ್ ಫೈನಲ್ ಕನ್ಸಂಪ್ಷನ್ ಆಗುತ್ತಾ ನಿಮಗೆ? ಫೈನಲ್ ಗುಡ್ ಆಗುತ್ತಾ? ಯೋಚನೆ ಮಾಡಿ ಸ್ನೇಹಿತರೆ, ಯೋಚನೆ ಮಾಡಿ ಉತ್ತರ ಕೊಡಿ. ವೀಟ್ ಫ್ಲವರ್ ಇದೆ ನಿಮ್ಮ ಹತ್ರ, ಅಂದರೆ ಗೋಧಿ ಹಿಟ್ಟು ನಿಮ್ಮ ಹತ್ರ ಇದೆ. ಗೋಧಿ ಹಿಟ್ಟು ಫೈನಲ್ ಕನ್ಸಂಪ್ಷನ್ನ? ಓಕೆ. ಇನ್ನೊಂದು ಕೈಯಲ್ಲಿ ಶುಗರ್ ಇದೆ, ಫೈನಲ್ ಕನ್ಸಂಪ್ಷನ್ನ? ಓಕೆ. ಇನ್ನೊಂದು ಕಡೆ ನಿಮ್ಮ ಹತ್ರ ಈಸ್ಟ್ ಇದೆ, ಇನ್ನೊಂದು ಕಡೆ ಒಂದು ಕಪ್ ಆಫ್ ವಾಟರ್ ಇದೆ. ಯಾವುದು ಫೈನಲ್ ಕನ್ಸಂಪ್ಷನ್ ಇದರಲ್ಲಿ? ಯೋಚನೆ ಮಾಡಿ ಸ್ನೇಹಿತರೆ. ವೀಟ್ ಅಂದರೆ ಗೋಧಿ ಹಿಟ್ಟನ್ನು ನಾವು ಡೈರೆಕ್ಟಾಗಿ ಹಾಗೆ ಗೋಧಿ ಹಿಟ್ಟನ್ನು ತಿನ್ನೋಕ್ಕಾಗಲ್ಲ, ಅದು ಫೈನಲ್ ಗುಡ್ ಅಲ್ಲ. ಗೋಧಿ ಹಿಟ್ಟಿನ ಜೊತೆಗೆ ಸಕ್ಕರೆಯನ್ನು ಬೆರೆಸಬೇಕು, ಸಕ್ಕರೆ ಜೊತೆಗೆ ನೀರನ್ನು, ಈಸ್ಟನ್ನು ಬೆರೆಸಬೇಕು. ಅದಷ್ಟು ಬೆರೆಸಿದ ಮೇಲೆ ಅದನ್ನು ಬ್ರೆಡ್ ಮಾಡಬೇಕು. ಆ ಬ್ರೆಡ್ ಇದೆಯಲ್ಲ, ಅದನ್ನು ತಿನ್ನೋದಕ್ಕೆ ಯೋಗ್ಯ ಆಗುತ್ತಲ್ಲ, ಅದು ಫೈನಲ್ ಗುಡ್ ಆಗುತ್ತೆ. ಅಥವಾ ನೀವು ಚಪಾತಿ ಏನು ನೀವು ಹೋಟೆಲಲ್ಲಿ ತಿಂತೀರಿ, ಅದು ಫೈನಲ್ ಗುಡ್ ಆಗುತ್ತೆ. ಸೊ ದ ಪ್ರಾಡಕ್ಟ್ ವಿಚ್ ಇಸ್ ರೆಡಿ ಟು ಕನ್ಸ್ಯೂಮ್. ಯೋಚನೆ ಮಾಡಿ. ಕರೆಕ್ಟ್. ಈಗ ಪೆನ್ನಲ್ಲಿರೋ ನಿಬ್ಬನ್ನು ಸಪ್ರೇಟ್ ಮಾಡ್ತೀನಿ, ಇಂಕನ್ನು ಸಪ್ರೇಟ್ ಮಾಡ್ತೀನಿ, ಅದರ ಬಾಡಿಯನ್ನು ಸಪ್ರೇಟ್ ಮಾಡ್ತೀನಿ, ಅದು ಫೈನಲ್ ಗುಡ್ ಆಗುತ್ತಾ? ಖಂಡಿತ ಇಲ್ಲ. ಅದೆಲ್ಲದೂ ಅಸೆಂಬಲ್ ಆದರೆ ಫೈನಲ್ ಗುಡ್ ಆಗುತ್ತೆ. ಹಾಗಾದ್ರೆ ಈಗ ಒಂದು ಪ್ರಶ್ನೆಗೆ ಉತ್ತರ ಕೊಡಿ, ನಿಮ್ಗೆ ಅರ್ಥ ಆಗಿದ್ರೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಟೈರ್ಸ್, ಕಾರ್ ಟೈರ್
ಕಾರ್ ಟೈರ್ ಫೈನಲ್ ಗುಡ್ಡ? ಕಾರ್ ಟೈರ್ ಫೈನಲ್ ಗುಡ್ಡ? ಖಂಡಿತ ಫೈನಲ್ ಗುಡ್ ಅಲ್ಲ. ಫೈನಲ್ ಗುಡ್ ಆದರೆ ನೀವು ಹಾಗಾದರೆ ಕಾರ್ ಬೇಡ ನಿಮಗೆ, ಬರೀ ಟೈರನ್ನು ಓಡಿಸ್ಕೊಂಡು ಓಡಾಡ್ತೀರಾ ನೀವು? ಯೋಚನೆ ಮಾಡಿ. ಕಾರ್ ಟೈರ್ ನಾನು ಫೈನಲ್ ಗುಡ್ ಅಂತ ಅನ್ನೋದೇ ಆದರೆ ಬರೀ ಕಾರ್ ಟೈರನ್ನು ಓಡಿಸ್ಕೊಂಡು ಓಡಾಡ್ಬೇಕು ನೀವು, ಕರೆಕ್ಟ್ ಅಲ್ವಾ? ಬರೀ ಟೈರಲ್ಲಿ ಓಡಾಡೋಕ್ಕಾಗತ್ತಾ? ಇಲ್ಲ. ಆ ಟೈರ್ನ ಕಾರ್ ಬಾಡಿ ಫಿಟ್ ಆಗಬೇಕು, ಕರೆಕ್ಟ್ ಅಲ್ವಾ? ಅಲ್ಲಿಗೆ ಕಾರ್ ಟೈರ್ ಏನು? ಕಾರ್ ಟೈರ್ ಫೈನಲ್ ಗುಡ್ ಅಲ್ಲ, ಇಂಟರ್ಮೀಡಿಯೇಟರಿ ಗುಡ್, ಸಹಾಯಕ ಸರಕದು, ಕರೆಕ್ಟ್ ಅಲ್ವಾ? ಸೊ ಇದನ್ನ ಫೈನಲ್ ಗುಡ್ ಅಂತ ಕರಿತೀವಿ. ಕಾರ್ ಇಸ್ ಅ ಫೈನಲ್ ಗುಡ್. ಕಾರ್ ಟೈರ್ ಫೈನಲ್ ಗುಡ್ ಅಲ್ಲ, ಕಾರ್ ಸ್ಟೇರಿಂಗ್ ಫೈನಲ್ ಗುಡ್ ಅಲ್ಲ, ಕಾರ್ ಇಸ್ ಅ ಫೈನಲ್ ಗುಡ್. ಅರ್ಥ ಆಗ್ತಿದೆಯಾ? ಸೊ ಹೀಗೆ ಇದರಲ್ಲಿ ಈ ಚಾಪ್ಟರ್ಲಿ ಇಂಪಾರ್ಟೆಂಟ್ ಸೆಗ್ಮೆಂಟಿಗೆ ಬರೋದಾದರೆ ನಾವು ಇಂಪಾರ್ಟೆಂಟ್ ಸೆಗ್ಮೆಂಟಲ್ಲಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟ್ ಟೈರನ್ನು ನೋಡ್ತೀವಿ. ಸೊ ಇದು ಎಕ್ಸಾಮ್ಸಲ್ಲಿ ನಮಗೆ 5 ಮಾರ್ಕ್ 10 ಮಾರ್ಕ್ ಪಾಸಿಬಿಲಿಟಿ ಬರುವಂಥ ಪ್ರಶ್ನೆ. ಆ್ಯಕ್ಚುಲಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟ್ ಟೈರ್ ಅಥವಾ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಕೂಡ ಕರೀತಾರೆ. ಇದ್ರ ಬಗ್ಗೆ ಏನಪ್ಪ ಏನು ಡೀಟೇಲ್ಸು ಒನ್ ಬೈ ಒನ್ ನೋಡೋಣ. ದ ರಿಸೋರ್ಸಸ್ ಆಫ್ ಎನ್ ಎಕಾನಮಿ ಆಸ್ ಅ ಹೋಲ್ ಆರ್ ಆಲ್ವೇಸ್ ಲಿಮಿಟೆಡ್. ಒಂದು ಆರ್ಥಿಕ ವ್ಯವಸ್ಥೆಯ ರಿಸೋರ್ಸಸ್ ಇದವಲ್ಲ ಅವು ಯಾವಾಗಲೂ ಕೂಡ ಲಿಮಿಟೆಡ್ ಆಗಿರ್ತವೆ ಇನ್ ಕಂಪ್ಯಾರಿಸನ್ ಟು ದ ವಾಟ್ ದ ಪೀಪಲ್ ಇನ್ ದ ಎಕಾನಮಿ ಕಲೆಕ್ಟಿವ್ಲಿ ವಾಂಟ್ ಹ್ಯಾವ್. ಅಂದರೆ ನಾವೆಲ್ಲ ಏನು ಬಯಸ್ತಾ ಇದ್ದೀವೋ ಅದಕ್ಕೆ ಕಂಪೇರ್ ಮಾಡಿದ್ರೆ ರಿಸೋರ್ಸಸ್ ಲಿಮಿಟೆಡ್ ಆಗಿದ್ದಾವೆ, ಕರೆಕ್ಟ್ ಅಲ್ವಾ? ಸೊ ಆನ್ ಅಲೋಕೇಶನ್ ಆಫ್ ದ ಸ್ಕೇರ್ಸ್ ರಿಸೋರ್ಸಸ್ ಆಫ್ ಎನ್ ಎಕಾನಮಿ ಗಿವ್ಸ್ ರೈಸ್ ಟು ಪರ್ಟಿಕ್ಯುಲರ್ ಕಾಂಬಿನೇಷನ್ ಆಫ್ ಡಿಫರೆಂಟ್ ಗುಡ್ಸ್ ಅಂಡ್ ಸರ್ವಿಸಸ್. ಯಾವಾಗ ರಿಸೋರ್ಸಸ್ ಲಿಮಿಟೆಡ್ ಆಗಿದೆಯೋ ಆವಾಗ ಆರ್ಥಿಕ ವ್ಯವಸ್ಥೆಯಲ್ಲಿ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಕಾಂಬಿನೇಷನ್ ಆಫ್ ಗುಡ್ಸನ್ನು ಪ್ರೊಡಕ್ಷನ್ ಮಾಡ್ತಾರೆ. ಹೇಗೆ ಸರ್? ಬರೀ ವೀಟನ್ನೇ ಪ್ರೊಡ್ಯೂಸ್ ಮಾಡಿದ್ರೆ, ಬರೀ ಗೋಧಿಯನ್ನೇ ಪ್ರೊಡ್ಯೂಸ್ ಮಾಡಿದ್ರೆ ಸರಿ ಹೋಗುತ್ತಾ? ಇಲ್ಲ. ಬರೀ ಅಕ್ಕಿಯನ್ನೇ ಪ್ರೊಡ್ಯೂಸ್ ಮಾಡಿದ್ರೆ ಸರಿ ಹೋಗುತ್ತಾ? ಇಲ್ಲ. ಸ್ವಲ್ಪ ಗೋಧಿ ಸ್ವಲ್ಪ ಅಕ್ಕಿ ಅಂದರೆ ಕಾಂಬಿನೇಷನ್. ಅರ್ಥ ಆಗ್ತಿದೆಯಾ? ಈ ರೀತಿ ಕಾಂಬಿನೇಷನ್ಸ್ ಬರುತ್ತೆ, ರೈಟ್? ಮುಂದೆ ನೋಡ್ತೀವಿ ಅದನ್ನು. ಸೊ ನೆಕ್ಸ್ಟ್, ದ ಕಲೆಕ್ಷನ್ ಆಫ್ ಆಲ್ ಪಾಸಿಬಲ್ combination of goods and services that can be produced from a given amount of resources and a given stock of technological knowledge is called the production possibility set of economy. ಅಂದರೆ ನಮಗೆ ಕೊಟ್ಟಿರುವಂತಹ ಟೆಕ್ನಾಲಜಿ, ನಮಗೆ ಕೊಟ್ಟಿರುವಂತಹ ರಿಸೋರ್ಸಸ್ ಅಥವಾ ಹಣ ಅಥವಾ ಸಂಪತ್ತು ಅಥವಾ ಏನೋ ರಿಸೋರ್ಸಸ್ ಏನಿದೆಯೋ ಅದನ್ನು ಬಳಕೆ ಮಾಡಿ, ಇಲ್ಲಿ ಕೇಳಿ, ಅದನ್ನು ಬಳಕೆ ಮಾಡಿ ಯಾವ ವಸ್ತುಗಳ ಕಾಂಬಿನೇಷನ್ಸನ್ನು ಉತ್ಪಾದನೆ ಮಾಡ್ತೀವೋ ಅದನ್ನು ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಕನ್ಸಿಡರ್ ಅನ್ ಎಕಾನಮಿ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಕಾರ್ನ್ ಆರ್ ಕಾಟನ್. ಒಂದು ಎಕಾನಮಿ ಕಾರ್ನ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಕಾಟನನ್ನು ಪ್ರೊಡ್ಯೂಸ್ ಮಾಡುತ್ತೆ ಬೈ ಯೂಸಿಂಗ್ ಇಟ್ಸ್ ರಿಸೋರ್ಸಸ್. ರಿಸೋರ್ಸಸ್ ಅಂದರೆ ಲೇಬರು, ಕ್ಯಾಪಿಟಲು, ಹಣ, ಸಂಪತ್ತು ಏನಿದೆ ಅದನ್ನು ಉಪಯೋಗ ಮಾಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಟೇಬಲ್ 1 ಗಿವ್ಸ್ ಸಮ್ ಆಫ್ ದ ಕಾಂಬಿನೇಷನ್ಸ್ ಆಫ್ ಕಾರ್ನ್ ಆ್ಯಂಡ್ ಕಾಟನ್ ದಟ್ ದ ಎಕಾನಮಿ ಕ್ಯಾನ್ ಪ್ರೊಡ್ಯೂಸ್. ಅಂದರೆ ಇಲ್ಲಿ ಟೇಬಲ್ ನಮಗಿದೆ ಪಾಸಿಬಿಲಿಟೀಸ್ ಅಂದರೆ ಪ್ರೊಡಕ್ಷನ್ ಪಾಸಿಬಿಲಿಟೀಸ್ ಏನೇನು ABCD ಅಂತ ಪಾಸಿಬಿಲಿಟೀಸನ್ನು ಲಿಸ್ಟ್ ಮಾಡಿದ್ವಿ. ಕಾರ್ನ್ ಎಷ್ಟು? ಯಾವುದೇ ರೀತಿ ಕಾರ್ನನ್ನು ಪ್ರೊಡ್ಯೂಸ್ ಮಾಡ್ತಾರ 0. ಹಾಗಾದರೆ ಎಷ್ಟು ಕಾಟನನ್ನು ಪ್ರೊಡ್ಯೂಸ್ ಮಾಡ್ಬೋದು? 10 ಕಾಟನನ್ನು ಪ್ರೊಡ್ಯೂಸ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಅಕಸ್ಮಾತ್ B ಕ್ಯಾಟಗರಿನಲ್ಲಿ ನೋಡಿ, 1 ಕಾರ್ನನ್ನು ಪ್ರೊಡ್ಯೂಸ್ ಮಾಡಿದ್ರೆ ಕಾಟನ್ ಎಷ್ಟು ಪ್ರೊಡ್ಯೂಸ್ ಮಾಡ್ಬೋದು? 9 ಕಾಟನನ್ನು ಪ್ರೊಡ್ಯೂಸ್ ಮಾಡ್ಬೋದು. ಅಲ್ಲಿಗೆ ಕಾಟನ್ 1 ಕಡಿಮೆ ಆಯಿತು, ಕಾರ್ನ್ 1 ಜಾಸ್ತಿ ಆಯಿತು. ಅಲ್ಲಿಗೆ 2 ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ನನ್ನ ಬೇಡಿಕೆ, ನನ್ನ ಎಕಾನಮಿನಲ್ಲಿ ನನಗೆ ಯಾವುದು ಜಾಸ್ತಿ ಬೇಡಿಕೆ ಇದೆಯೋ, ಕಾಟನ್ಗೆ ಜಾಸ್ತಿ ಬೇಡಿಕೆ ಇದ್ದರೆ ಕಾಟನ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೀನಿ, ಕಾರ್ನ್ ಬೇಡಿಕೆ ಕಡಿಮೆ ಆದರೆ ಇದನ್ನು ಕಡಿಮೆ ಪ್ರೊಡ್ಯೂಸ್ ಮಾಡ್ತೀನಿ. ಇಲ್ಲ ಕಾಟನ್ಗೆ ಬೇಡಿಕೆನೇ ಇಲ್ಲ ಅಂದರೆ ಅದನ್ನು ಪ್ರೊಡ್ಯೂಸೇ ಮಾಡಲ್ಲ, ಬರೀ ಕಾಟನ್ನೇ ಪ್ರೊಡ್ಯೂಸ್ ಮಾಡ್ತೀನಿ. ಇದು ಕಾಂಬಿನೇಷನ್ಸ್. ಸಿಗೆ ಬನ್ನಿ. ಸೊ ಕಾರ್ನ್ 2 ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂದರೆ 2 ಕ್ವಾಂಟಿಟಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಕಾಟನ್ 7. D ಕ್ಯಾಟಗರಿಗೆ ಬನ್ನಿ, ಕಾರ್ನ್ 3 ಮಾಡ್ತಾ ಇದ್ದೀವಿ, ಕಾಟನ್ 4. ಈಗ ಬನ್ನಿ, 4 ಮಾಡ್ತಾ ಇದ್ದೀವಿ, ಕಾಟನ್ 0, ಕಾರ್ನ್ 4, ಕಾಟನ್ 0. ಅಂದರೆ ನಾನು 4 ಕಾರ್ನನ್ನು ಉತ್ಪಾದನೆ ಮಾಡ್ತೀನಿ ಅಂದರೆ ಕಾಟನನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನನ್ನ ಹತ್ರ ರಿಸೋರ್ಸಸ್ ಇಲ್ಲ. ನಾನು 10 ಕಾಟನನ್ನು ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಕಾರ್ನನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನನ್ನ ಹತ್ರ ರಿಸೋರ್ಸಸ್ ಇಲ್ಲ. ಅಲ್ಲಿಗೆ ನಾನು ಕಾರ್ನು ಕಾಟನ್ನು ಎರಡನ್ನೂ ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಒಂದನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾನು 10 ಕ್ವಾಂಟಿಟಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ, 10ರಿಂದ ನಾನು 10 ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಕಾರ್ನು ಕೂಡ ಬೇಕು. ಬರೀ ಕಾಟನ್ ಪ್ರೊಡ್ಯೂಸ್ ಮಾತ್ರ ಅಲ್ಲ, ಕಾರ್ನ್ ಪ್ರೊಡ್ಯೂಸು ಬೇಕು ಅಂದರೆ ಬರೀ 10ಕ್ಕೆ ಸ್ಟಿಕ್ ಆನ್ ಆದರೆ ನನಗೆ ಕಾರ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವಾಗ ಏನು ಮಾಡ್ತೀನಿ? 1 ಯೂನಿಟ್ ಕಾಟನನ್ನು ಕಡಿಮೆ ಮಾಡ್ತೀನಿ, 1 ಯೂನಿಟ್ ಕಾರ್ನನ್ನು ಪ್ರೊಡ್ಯೂಸ್ ಮಾಡ್ತೀನಿ. ಅರ್ಥ ಆಗ್ತಿದೆ? ಇದು ಪಾಸಿಬಿಲಿಟೀಸ್, ರೈಟ್? ಇದರದ್ದು ಗ್ರಾಫ್ ಇದೆ, ಗ್ರಾಫ್ ಮುಂದೆ ನೋಡೋಣ, ರೈಟ್? ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಇಫ್ ಆಲ್ ದ ರಿಸೋರ್ಸಸ್ ಆರ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಕಾರ್ನ್,
ಅಂದರೆ ಕಾರ್ನನ್ನು ಪ್ರೊಡ್ಯೂಸ್ ಮಾಡೋದಲ್ಲಿ ಇರುವಂಥ ಎಲ್ಲ ರಿಸೋರ್ಸಸ್ಸನ್ನು ಯೂಸ್ ಮಾಡಿದ್ರೆ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕಾರ್ನ್ ದ್ಯಾಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಸ್ 4 ಯೂನಿಟ್ಸ್. ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಯೂಸ್ ಮಾಡ್ಬೋದು, ಪ್ರೊಡಕ್ಷನ್ ಮಾಡ್ಬೋದು ಕಾರ್ನನ್ನು 4 ಯೂನಿಟ್ಸ್ ಅಷ್ಟೇ. ಆ್ಯಂಡ್ ಇಫ್ ದ ರಿಸೋರ್ಸಸ್ ಆರ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಕಾಟನ್ at the most 10 units of cotton can be produced. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ, ಈ ಫಿಗರಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಏನು, ನಾನೀಗ ಎಲ್ಲ ನನ್ನ ಹತ್ರ ಇರುವಂಥ ಎಲ್ಲ ರಿಸೋರ್ಸಸ್ಸನ್ನು, ಅಂದರೆ ಹಣವನ್ನು, ನನ್ನ ಹತ್ರ ಇರುವಂಥ ಕ್ಯಾಪಿಟಲನ್ನು ಮತ್ತು ನನ್ನ ಹತ್ರ ಇರುವಂತಹ ಲೇಬರನ್ನು ಯೂಸ್ ಮಾಡಿ ನಾನು ಕಾಟನನ್ನು ಪ್ರೊಡ್ಯೂಸ್ ಮಾಡೋದೇ ಆದರೆ 10 ಕ್ವಾಂಟಿಟಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು. ಆದರೆ ಎಲ್ಲ ರಿಸೋರ್ಸನ್ನು ಯೂಸ್ ಮಾಡಿ ಮ್ಯಾಕ್ಸಿಮಮ್ 10 ಕ್ವಾಂಟಿಟಿಯಷ್ಟು ಕಾಟನನ್ನು ಪ್ರೊಡ್ಯೂಸ್ ಮಾಡ್ಬೋದು. ಕಾರ್ನ್ ಏನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಕಾರ್ನನ್ನು 1 ಯೂನಿಟ್ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂದರೆ 1 ಯೂನಿಟ್ ಅಷ್ಟು ಕಾಟನನ್ನು ಕಡಿಮೆ ಮಾಡಲೇಬೇಕು. ಅರ್ಥ ಆಗ್ತಿದೆಯಾ? ಸೊ ಹೀಗೆ. ಸೊ ದ ಫಿಗರ್ ಇಲ್ಲುಸ್ಟ್ರೇಟ್ಸ್, ಈ ಫಿಗರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಫ್ ದ ಫಿಗರ್ ಇಲ್ಲುಸ್ಟ್ರೇಟ್ಸ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಆಫ್ ಅನ್ ಎಕಾನಮಿ, ಅಂದರೆ ಒಂದು ಆರ್ಥಿಕ ವ್ಯವಸ್ಥೆಯ ಪ್ರೊಡಕ್ಷನ್ ಪಾಸಿಬಿಲಿಟಿಯನ್ನು ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ಅಂದರೆ ಪಾಸಿಬಿಲಿಟೀಸ್ ಏನು, ನಾವು ಹೇಳಿದ್ವಿ ಕಾಂಬಿನೇಷನ್ಸ್, ಪ್ರೊಡಕ್ಷನ್ ಪಾಸಿಬಿಲಿಟೀಸ್ ಏನು. ಪ್ರೊಡಕ್ಷನ್ ಪಾಸಿಬಿಲಿಟೀಸು ಅಂದರೆ ಎ ಪಾಯಿಂಟಲ್ಲಿ ಏನು ಮಾಡ್ತಾ ಇದ್ದೀವಿ, ಯೋಚನೆ ಮಾಡಿ ನೀವು. ಗ್ರಾಫ್, ನಾವೇನು ಗ್ರಾಫ್ ಇಲ್ಲಿ ಹಾಕಿದ್ದೀವಿ, ಯು ಜಸ್ಟ್ ಅಬ್ಸರ್ವ್. ಎನಲ್ಲಿ ಏನು ಮಾಡ್ತಾ ಇದ್ವಿ, ಕಾರ್ನ್ ಎಷ್ಟು 0, ಕಾಟನ್ ಎಷ್ಟು 10. ದ ಸೇಮ್ ಥಿಂಗ್ ಇಸ್ ಎಕ್ಸ್ಪ್ಲೈನ್ಡ್ ಹಿಯರ್. ಸೊ ಏನಲ್ಲಿ ಏನಿದೆ, ಕಾರ್ನ್ ಎಷ್ಟು, ಕಾರ್ನ್ 0, ಏನು ಉತ್ಪಾದನೆ ಮಾಡ್ತಾ ಇಲ್ಲ, ಕಾರ್ನ್ 0. ಅದರ ಕಾಟನ್ ಎಷ್ಟು 10 ಯೂನಿಟ್ಸ್ ಮಾಡ್ತಾ ಇದೆ. ಕರೆಕ್ಟ್ ಅಲ್ವಾ? ಅದೇ ರೀತಿ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈ ಯೂನಿಟಲ್ಲಿ ಏನು ಮಾಡ್ತಾ ಇದ್ವಿ, ಕಾರ್ನ್ ಎಷ್ಟು, ಕಾರ್ನ್ 4, ಕರೆಕ್ಟ್ ಅಲ್ವಾ? ಕಾಟನ್ ಎಷ್ಟು, ಕಾಟನ್ 0, ಕರೆಕ್ಟ್ ಅಲ್ವಾ? ಸೊ ಥಿಂಕ್ ಅಬೌಟ್ ಇಟ್, ರೈಟ್? ಸೊ ದ ಕರ್ವ್ ಗಿವ್ಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕಾರ್ನ್ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ ಎಕಾನಮಿ ಫಾರ್ ಎನಿ ಗಿವನ್ ಅಮೌಂಟ್ ಆಫ್ ಕಾಟನ್ ಆ್ಯಂಡ್ ವೈಸ್ ವರ್ಸಾ. ದಿಸ್ ಕರ್ವ್ ಇಸ್ ಕಾಲ್ಡ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟೈರ್. ಸೊ ಅಂದರೆ ಕರ್ವ್ ಗಿವ್ಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕಾರ್ನ್ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ ಎಕಾನಮಿ ಫಾರ್ ಎನಿ ಗಿವನ್ ಅಮೌಂಟ್ ಆಫ್ ಕಾಟನ್. ಅಂದರೆ ಒಂದು ಕಾರ್ನ ಪ್ರೊಡ್ಯೂಸ್ ಮಾಡಬೇಕಂತ ಹೇಳಿದ್ರೆ ನಾನು ಕಾಟನನ್ನು ಬಿಟ್ಟುಕೊಡ್ತಾ ಹೋಗ್ತೀನಲ್ಲ. ಅಂದರೆ ಒಂದು ಕಾರ್ನನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾನು ಒಂದು ಯೂನಿಟ್ ಅಷ್ಟು ಕಾಟನನ್ನು ಬಿಟ್ಕೊಡ್ತೇನೆ. ಕರೆಕ್ಟ್ ಅಲ್ವಾ? ಇದನ್ನು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟೈರ್ ಅಂತ ಕರಿತೀವಿ, ರೈಟ್? ಆಸ್ ಸಿಂಪಲ್ ಆಸ್ ದ್ಯಾಟ್, ರೈಟ್? ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟೈರ್ ಗಿವ್ಸ್ ದ ಕಾಂಬಿನೇಷನ್ ಆಫ್ ಕಾರ್ನ್ ಆ್ಯಂಡ್ ಕಾಟನ್, ಎರಡರ ಕಾಂಬಿನೇಷನ್ಸನ್ನು ಕೊಡುತ್ತದೆ. ದ್ಯಾಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ವೆನ್ ದ ರಿಸೋರ್ಸಸ್ ಆಫ್ ದ ಎಕಾನಮಿ ಆರ್ ಫುಲ್ಲಿ ಯುಟಿಲೈಸ್ಡ್. ಅಂದರೆ ಎರಡು ಕಾಂಬಿನೇಷನ್ಸ್ ಹೋಗುತ್ತೆ, ಬಟ್ ರಿಸೋರ್ಸಸ್ ಏನಿದೆಯೋ ಅದನ್ನು ಫುಲ್ ಯುಟಿಲೈಸೇಷನ್ ಮಾಡ್ತಾ ಇದ್ದೀವಿ. ಅಂದರೆ ಭಾಳ ಸಿಂಪಲ್ ಸ್ನೇಹಿತರೆ, ಅಕಸ್ಮಾತ್ ಏನಾದರೂ ಈ ಪಾಯಿಂಟ್ ಇದೆಯಲ್ಲ, ಈ ಲೈನ್, ಇದರಿಂದ ಒಳಗಡೆ ಇಲ್ಲೆಲ್ಲಾದರೂ ನಾನು ಪ್ರೊಡ್ಯೂಸ್ ಮಾಡೋದು ಬಂದರೆ, ಇಲ್ಲಿಗೆ ಬಂದರೆ ಏನಂತ ಅರ್ಥ? ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಯಿಂಟ್ ಇಡಿ, ಇಲ್ಲೊಂದು ಚುಕ್ಕಿ ಇಡಿ, ಇಲ್ಲಿ ನಾನು ಇದನ್ನು ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ರಿಸೋರ್ಸಸ್ಸನ್ನು ಪೂರ್ತಿ ಯುಟಿಲೈಸೇಷನ್ ಮಾಡ್ತಾ ಇಲ್ಲ, ನನ್ನ ಕೆಪಾಸಿಟಿಗಿಂತ ಕಡಿಮೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಇಲ್ಲಿಗೆ ಬಂದರೆ ಅಂದರೆ ಈ ಲೈನ್ ಇದೆಯಲ್ಲ, ವಾಟ್ ಎವರ್ ದ ಲರ್ನ್ ಕರ್ವ್ ಇದೆಯಲ್ಲ, ಕರ್ವಿಂದ ಒಳಗಡೆ ನಾನು ಏನಾದರೂ ಪಾಯಿಂಟಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಐ ಆಮ್ ಪ್ರೊಡ್ಯೂಸಿಂಗ್ ಫಾರ್ ಲೆಸ್ ಆಫ್ ಮೈ ಕೆಪಾಸಿಟಿ, ನನ್ನ ಕೆಪಾಸಿಟಿಗಿಂತ ಕಡಿಮೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಅರ್ಥ, ರೈಟ್? So that a point lying strictly below the production possibility frontier represent a combination of corn and cotton that will be produced when all or some of the resources are either unemployed or are unutilized is wasteful fashion. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದು. ಏನಾದರೂ ಪಾಯಿಂಟ್ ಈ ಲೈನಿಗಿಂತ ಒಳಗಡೆ ಬಂದು ಇಲ್ಲಿ ಯಾವುದೋ ಒಂದು ಎಫ್ ಪಾಯಿಂಟು, ಇಲ್ಲಿ ಯಾವುದೋ ಒಂದು ಜಿ ಪಾಯಿಂಟನ್ನು ಏನಾದರೂ ಪ್ರೊಡ್ಯೂಸ್ ಮಾಡಿದ್ರೆ ನನ್ನ ರಿಸೋರ್ಸಸ್ ಏನಿದೆಯೋ ಅದನ್ನು ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ ನಾನು ಅಂತ ಅರ್ಥ. ಇದೆಲ್ಲ ನೀವು ಎಕ್ಸಾಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. If more of the scarce resources are used in the production of corn, less resources are available for the production of cotton. Correct allo? Vice versa. ಜಾಸ್ತಿ ಕಾಟನ್ ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಕಡಿಮೆ ಕಾರ್ನನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ, ಜಾಸ್ತಿ ಕಾರ್ನನ್ನು ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಕಡಿಮೆ ಕಾಟನನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. Therefore, if you want to have more of one of the goods, we will have less of the other good. ಅಂದರೆ ಒಂದು ಗುಡ್ ನಾವು ತಗೋಬೇಕಂತ ಹೇಳಿದ್ರೆ ಇನ್ನೊಂದು ಗುಡ್ ಏನಾಗುತ್ತೆ, ನಮಗೆ ಕಡಿಮೆ ಆಗುತ್ತೆ. ಒಂದನ್ನು ಪಡಿಬೇಕಂತ ಹೇಳಿದ್ರೆ ಇನ್ನೊಂದು ಕಡಿಮೆ ಆಗುತ್ತೆ, ಒಂದು ಪಡಿಬೇಕಂದ್ರೆ ಇನ್ನೊಂದು ಕಡಿಮೆ ಆಗುತ್ತೆ. ಥಿಂಕ್ ಮಾಡಿ. ದಸ್ ದೇರ್ ಈಸ್ ಆಲ್ವೇಸ್ ಅ ಕಾಸ್ಟ್ ಆಫ್ ಹ್ಯಾವಿಂಗ್ ಅ ಲಿಟಲ್ ಮೋರ್ ಆಫ್ ಒನ್ ಗುಡ್ ಇನ್ ಟರ್ಮ್ಸ್ ಆಫ್ ಅಮೌಂಟ್ ಆಫ್ ದ ಅದರ್ ಗುಡ್ ದಟ್ ಹ್ಯಾಸ್ ಟು ಬಿ ಫಾರ್ ಗಾನ್. ಅಂದರೆ ಒಂದನ್ನು ಪಡಿಬೇಕು ಅಂದರೆ ಮತ್ತೊಂದನ್ನು ಬಿಟ್ಕೊಡ್ಬೇಕು. ನಾವು ಹೆಚ್ಚಿಗೆ ಕಾರ್ನ್ ಬೇಕಂದ್ರೆ ನಾನೇನು ಮಾಡಬೇಕು, ಸ್ವಲ್ಪ ಕಾಟನನ್ನು ಬಿಟ್ಕೊಡ್ಬೇಕು. ಹೆಚ್ಚಿಗೆ ಕಾಟನ್ ಬೇಕು ಅಂದರೆ ಸ್ವಲ್ಪ ಕಾರ್ನನ್ನು ಬಿಟ್ಕೊಡ್ಬೇಕು. ಈ ಬಿಟ್ಟುಕೊಡುವಂಥ ಪ್ರಕ್ರಿಯೆ ಇದೆಯಲ್ಲ ಸ್ನೇಹಿತರೆ, ಇದನ್ನು ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ದೇರ್ ಇಸ್ ಅ ಕಾಸ್ಟ್ ಇನ್ವಾಲ್ವ್ಡ್. ಅಂದರೆ ಆಪರ್ಚುನಿಟಿ ಕಾಸ್ಟ್ ಅಂದ್ರೆ ಏನು, ದೇರ್ ಇಸ್ ಅ ಕಾಸ್ಟ್ ಇನ್ವಾಲ್ವ್ಡ್. ಅಂದರೆ ನಾನು ಯಾವುದೋ ಒಂದು ವಸ್ತುವನ್ನು ಪಡೆಯೋದಕ್ಕೆ ಐ ಹ್ಯಾವ್ ಗಿವನ್ ಅಪ್ ಸಮಥಿಂಗ್ ಎಲ್ಸ್ ಟು ಹ್ಯಾವ್ 1 unit extra, to have additional 1 unit of corn.
I will be giving up additional 1 unit of cotton. ವೆರಿ ಸಿಂಪಲ್. ಅಡಿಷನಲ್ 1 ಯೂನಿಟ್ ಕಾರ್ನ್ನ ಪಡೆಯೋದಕ್ಕೆ ನಾನು 1 ಯೂನಿಟ್ ಅಷ್ಟು ಕಾಟನನ್ನು ಬಿಟ್ಕೊಡ್ತಾ ಇದ್ದೀನಿ, ಅಥವಾ ಅಡಿಷನಲ್ 1 ಯೂನಿಟ್ ಅಷ್ಟು ಕಾಟನನ್ನು ಪಡೆಯೋದಕ್ಕೆ ನಾನು 1 ಯೂನಿಟ್ ಅಥವಾ 2 ಯೂನಿಟ್ಸ್ ಅಷ್ಟು ಕಾರ್ನನ್ನು ಬಿಟ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಗೆಟಿಂಗ್ ದ ಪಾಯಿಂಟ್? ಟು ಹ್ಯಾವ್ ಅನ್ ಅಡಿಷನಲ್ ಯೂನಿಟ್ ಆಫ್ ಅನ್ ಎಕ್ಸ್ಟ್ರಾ ಗುಡ್, ಐ ವಿಲ್ ಬಿ ಗಿವಿಂಗ್ ಅಪ್ ಸಮಥಿಂಗ್ ಎಲ್ಸ್, ಸಮ್ ಅದರ್ ಗುಡ್ಸ್. ಕರೆಕ್ಟ್ ಅಲ್ವಾ? ನಾನು ಕಾರನ್ನು ಪಡಿಬೇಕು ಅಂತ ಹೇಳಿದ್ರೆ ನಾನು ಬೇರೆ ಕಡೆ ಇನ್ವೆಸ್ಟ್ ಮಾಡೋದನ್ನು ಬಿಟ್ಕೊಡ್ಬೇಕಾಗತ್ತೆ, ಒಂದನ್ನು ಪಡೆದ್ರೆ ಇನ್ನೊಂದನ್ನು ಬಿಟ್ಕೊಡ್ಬೇಕಾಗತ್ತೆ. ಇದನ್ನು ಆಪರ್ಚುನಿಟಿ ಕಾಸ್ಟ್ ಅಂತ ಕರೆದ್ರು. ಥಿಂಕ್ ಅಬೌಟ್ ಇಟ್. ಆಪರ್ಚುನಿಟಿ ಕಾಸ್ಟ್ ಅಂದರೆ ಇನ್ನೊಂದು ಪ್ರಶ್ನೆ ಬರ್ಬೋದು ನಿಮಗೆ. ದಿಸ್ ಈಸ್ ನೌನ್ ಆಸ್ ದ ಆಪರ್ಚುನಿಟಿ ಕಾಸ್ಟ್ ಆಫ್ ಅನ್ ಅಡಿಷನಲ್ ಯೂನಿಟ್ ಆಫ್ ಗುಡ್ಸ್, ರೈಟ್? ಸೊ ಥಿಂಕ್ ಅಬೌಟ್ ಇಟ್ ಸ್ನೇಹಿತರೆ, ರೈಟ್? ಸೊ ನೆಕ್ಸ್ಟ್ ಅಲ್ಲಿಗೆ ಪ್ರೊಡಕ್ಷನ್ ಫ್ರಂಟೈರ್ ಮುಗಿಯುತ್ತೆ, ನಮಗೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟೈರ್ ಮುಗಿಯುತ್ತೆ. ನೆಕ್ಸ್ಟ್ ಬಂದು ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್. ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಇದರಲ್ಲಿ ಯಾವ್ಯಾವ ಎಕಾನಮೀಸ್ ಇದೆ, 3 ಟೈಪ್ಸ್ ಆಫ್ ಎಕಾನಮೀಸ್ ಬರುತ್ತೆ, ಅದನ್ನು ನೋಡೋಣ. ಸೊ ಲೆಟ್ ಅಸ್ ಸಿ ದ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್. ಎಕನಾಮಿಕ್ ಆಕ್ಟಿವಿಟೀಸಲ್ಲಿ ಮೊದಲನೇದು, ಸೊ ಸಿ 3 ಡಿಸ್ಟಿಂಕ್ಟ್, ಅಂದರೆ ನಮಗೆ ಎಲ್ಲ ಗೊತ್ತೇನು, ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂತ ಕರಿತೀವಿ, ಅಥವಾ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಕರಿತೀವಿ, ಮಾರ್ಕೆಟ್ ಬೇಸ್ಡ್ ಎಕಾನಮಿ ಅಂತ ಕರಿತೀವಿ, ಸೋಷಲಿಸ್ಟ್ ಎಕಾನಮಿ ಅಂತ ಕರಿತೀವಿ, ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ, ಓಪನ್ ಎಕಾನಮಿ ಅಂತ ಕರಿತೀವಿ, ಕ್ಲೋಸ್ಡ್ ಎಕಾನಮಿ ಅಂತ ಕರಿತೀವಿ. ಇದರ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕಾನಮೀಸ್, ರೈಟ್? ಇದರಲ್ಲಿ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸಲ್ಲಿ ಮೊದಲನೇದು ಆಥರ್ ಹೇಳ್ತಾರೆ, ದ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ. ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಸೋಷಲಿಸ್ಟ್ ಎಕಾನಮಿ. ಅಂದರೆ ಮೋರ್ ಆಫ್ ಗೌರ್ಮೆಂಟ್, ಲೆಸ್ ಆಫ್ ಪ್ರೈವೇಟ್ ಅಂತ ಅರ್ಥ. ಅಂದರೆ ಹೆಚ್ಚಿನ ಅಧಿಕಾರ, ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಎಂಬಂತಹ ಎಲ್ಲ ಮುಖ್ಯವಾದಂತಹ ನಿರ್ಧಾರಗಳನ್ನ ಸರ್ಕಾರ ತಗೊಂಡ್ರೆ, ಗೌರ್ಮೆಂಟ್ ತಗೊಂಡ್ರೆ ಅದನ್ನು ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂತ ಕರಿತೀವಿ ಸ್ನೇಹಿತರೆ. ಇಷ್ಟೇ ಸಿಂಪಲ್. ಇನ್ ಅ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ, ದ ಗೌರ್ಮೆಂಟ್ ಆರ್ ದ ಸೆಂಟ್ರಲ್ ಅಥಾರಿಟಿ ಪ್ಲಾನ್ಸ್ ಆಲ್ ದ ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಇನ್ ದ ಎಕಾನಮಿ. ಗೌರ್ಮೆಂಟು ಆರ್ಥಿಕತೆಗೆ ಸಂಬಂಧಪಟ್ಟಂಥ ಎಲ್ಲ ನಿರ್ಧಾರಗಳನ್ನ ತಗೊಂಡ್ರೆ, ಯಾವ ನಿರ್ಧಾರಗಳು ಮುಖ್ಯವಾದ ನಿರ್ಧಾರಗಳು, ಏನನ್ನು ಉತ್ಪಾದನೆ ಮಾಡಬೇಕು ಆರ್ಥಿಕ ವ್ಯವಸ್ಥೆಗೆ, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು, ಉದ್ಯೋಗ ಸೃಷ್ಟಿ, ಬೇಸಿಕ್ ಫೆಸಿಲಿಟೀಸ್, ಎವ್ರಿಥಿಂಗ್, ಈ ಥರದನ್ನೆಲ್ಲ ಸೆಂಟ್ರಲ್ ಗೌರ್ಮೆಂಟೇ ತಗೊಂಡ್ರೆ, ಪ್ರೈವೇಟ್ ಅವ್ರಿಗೆ ಬಹಳ ಕಡಿಮೆ ಅವಕಾಶ ಇದ್ದರೆ ಅದನ್ನು ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂತ ಕರಿತೀವಿ. ಪ್ರೊಡಕ್ಷನ್, ಎಕ್ಸ್ಚೇಂಜ್, ಕನ್ಸಂಪ್ಷನ್ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್ ಆರ್ ಮೇಡ್ ಬೈ ದ ಗೌರ್ಮೆಂಟ್. The central authority may try to achieve a particular allocation of resources and the consequent distribution of the final consumption of goods and services which is thought to be desirable for society as a whole. ಅಂದರೆ ಸೊಸೈಟಿಗೆ ಬೇಕಾಗಿರುವಂಥ ಎಲ್ಲ ಒಂದು ಬೇಡಿಕೆಗಳನ್ನ ಅರ್ಥ ಮಾಡಿಕೊಂಡು ಸೊಸೈಟಿಗೆ ಬೇಕಾಗಿರುವಂಥದ್ದನ್ನು ಪ್ರೊವೈಡ್ ಮಾಡುವಂಥ ಸರ್ಕಾರ ಇದೆಯಲ್ಲ, ಅದನ್ನು ಸೆಂಟ್ರಲ್ ಪ್ಲ್ಯಾನ್ಡ್ ಎಕಾನಮಿ ಅಂತ ಕರಿತೀವಿ. ಅಂದರೆ ಬಹಳ ಸಿಂಪಲ್ ಸ್ನೇಹಿತರೆ, ಒಂದು ಆರ್ಥಿಕತೆಗೆ ಬೇಕಾಗಿರುವಂಥ ಎಲ್ಲ ಮೂಲ ಅವಶ್ಯಕತೆಗಳನ್ನ ಗೌರ್ಮೆಂಟ್ ಪ್ರೊವೈಡ್ ಮಾಡಿದ್ರೆ, ಸೆಂಟ್ರಲ್ ಅಥಾರಿಟಿ ಪ್ರೊವೈಡ್ ಮಾಡಿದ್ರೆ ಅದನ್ನು ಸೆಂಟ್ರಲ್ ಪ್ಲ್ಯಾನ್ಡ್ ಎಕಾನಮಿ ಅಥವಾ ಸೋಷಲಿಸ್ಟ್ ಎಕಾನಮಿ ಅಂತ ಕರಿತೀವಿ. ಇಲ್ಲಿ ಹೆಚ್ಚಿನ ಅಧಿಕಾರ ಯಾರಿಗಿರುತ್ತೆ? ಸರ್ಕಾರಕ್ಕೆ ಇರುತ್ತೆ. ಕಡಿಮೆ ಅಧಿಕಾರ ಯಾರಿಗಿರುತ್ತೆ? ಪ್ರೈವೇಟೈಸೇಷನ್ಗೆ ಇರುತ್ತೆ. ಕಡಿಮೆ ಅವಕಾಶ ಅವರಿಗೆ, ಅಂದರೆ ಪ್ರೈವೇಟ್ ಫರ್ಮ್ಗಳಿಗೆ ಹೆಚ್ಚಿನ ಆದ್ಯತೆ ಇರೋದಿಲ್ಲ. ನೀವು ಯೋಚನೆ ಮಾಡಿ, ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಡಿ. ಸೋಷಲಿಸ್ಟ್ ಎಕಾನಮಿಗೆ ಯಾವ ಎಕ್ಸಾಂಪಲ್ ಕೊಡ್ತೀರಿ? ಅಥವಾ ಕಮ್ಯುನಿಸ್ಟ್ ಎಕಾನಮಿಗೆ ಯಾವ ಎಕ್ಸಾಂಪಲ್ ಕೊಡ್ತೀರಿ? 1991ಕ್ಕೆ ಮುಂಚೆ, ಅಂದರೆ ಹೊಸ ಆರ್ಥಿಕ ನೀತಿಯನ್ನು ನಾವೇನು ಭಾರತೀಯರು ಮಾಡಿದ್ವಿ, 1991ರ ಮುಂಚೆ ಭಾರತದ ಆರ್ಥಿಕತೆ ಸೋಷಲಿಸ್ಟ್ ಎಕಾನಮಿ ಆಗಿತ್ತು. ಅಂದರೆ ಎಲ್ಲ ನಿರ್ಧಾರಗಳನ್ನ ಸರ್ಕಾರನೇ ತಗೋತಿತ್ತು. ಕರೆಕ್ಟ್? ಅಲ್ಲಿಗೆ ಪ್ರೈವೇಟ್ ಆರ್ಗನೈಸೇಷನ್ಸ್ಗೆ ಯಾವುದೇ ರೀತಿಯ ಅವಕಾಶಗಳಿರಲಿಲ್ಲ. ಅದರ ಅರ್ಥ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೀವು. ಹಾಗಾದರೆ ಸರ್ ಇವತ್ತು ಪ್ರೈವೇಟ್ ಆರ್ಗನೈಸೇಷನ್ಸ್ ಎಲ್ಲ ನಿರ್ಧಾರಗಳು ತಗೋತಾರೆ, ಆ ಥರ ಅರ್ಥ ಅಲ್ಲ. ಈಗ ನಿಮಗೆ ಫೋನ್ಸ್ ಬೇಕು, ಕರೆಕ್ಟ್? ರಿಲಯನ್ಸ್ ಕಮ್ಯುನಿಕೇಷನ್ಸ್ ಅವರು ಮತ್ತು ಸ್ಯಾಮ್ಸಂಗ್ ಅವರು ಫೋನನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅವರು ನಿಮ್ಮ ಸರ್ಕಾರವನ್ನು ಕೇಳಲ್ಲ ಎಷ್ಟು ಫೋನನ್ನು ಪ್ರೊಡ್ಯೂಸ್ ಮಾಡಬೇಕು, ಯಾರಿಗಾಗಿ ಫೋನನ್ನು ಪ್ರೊಡ್ಯೂಸ್ ಮಾಡಬೇಕು, ಹೇಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ನಿಮ್ಮನ್ನು ಪ್ರಶ್ನೆ ಕೇಳಲ್ಲ. ಸರ್ಕಾರದ ಮೇಲೆ ಡಿಪೆಂಡ್ ಆಗಿಲ್ಲ. ಆದರೆ ಸೋಷಲಿಸ್ಟ್ ಎಕಾನಮಿನಲ್ಲಿ ಆ ರೀತಿ ಪ್ರೊಡಕ್ಷನ್ ಮಾಡೋದಕ್ಕೆ ಅವಕಾಶಗಳೇ ಕಡಿಮೆ. ಎಲ್ಲದನ್ನು ಜನರಿಗೆ ಫೋನ್ ಬೇಕಾ, ಎಷ್ಟು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಸರ್ಕಾರ ನಿರ್ಧಾರ ಮಾಡುತ್ತೆ. ಜನರಿಗೆ ಫುಡ್ ಬೇಕಾ, ಎಷ್ಟು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಸರ್ಕಾರ ನಿರ್ಧಾರ ಮಾಡುತ್ತೆ. ಜನರಿಗೆ ಬುಕ್ಸ್ ಬೇಕಾ, ಪೆನ್ ಬೇಕಾ, ಪೆನ್ಸಿಲ್ ಬೇಕಾ, ಏನು ಬೇಕು, ಮೂಲ ಅವಶ್ಯಕತೆಗಳು, ಹಾಸ್ಪಿಟಲ್ಸ್ ಬೇಕಾ, ರೋಡ್ಸ್ ಬೇಕಾ, ಹೇಗೆ ಮಾಡಬೇಕು, ಎಷ್ಟು ಉತ್ಪಾದನೆ ಮಾಡಬೇಕು, ಅವರೇ ನಿರ್ಧಾರ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ರೈಟ್? ಸೊ ಹೀಗೆ. ಬಟ್ ಈಗಿರ್ತಕ್ಕಂಥದ್ದು ಸೋಷಲಿಸ್ಟ್ ಎಕಾನಮಿಗೆ ಬೆಸ್ಟ್ ಉದಾಹರಣೆ 1991ರ ಮುಂಚಿನ ಭಾರತ. 1991ರ ಆದ ನಂತರ ಭಾರತ ಇದೆಯಲ್ಲ, ಅದು ಮಿಕ್ಸ್ಡ್ ಎಕಾನಮಿ, ಅದು ಬೆಸ್ಟ್ ಮಿಕ್ಸ್ಡ್ ಎಕಾನಮಿ ಅದು.
ಅಂದರೆ ಮಿಶ್ರ ಆರ್ಥಿಕ ವ್ಯವಸ್ಥೆ. ಇಲ್ಲಿ ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಎನ್ನುವಂತಹ ಎಲ್ಲ ಮುಖ್ಯ ನಿರ್ಧಾರಗಳನ್ನ ಸರ್ಕಾರನೂ ತಗೊಳುತ್ತೆ, ಪ್ರೈವೇಟ್ ಆರ್ಗನೈಸೇಷನ್ಸು ತಗೋತವೆ. ಸರ್ಕಾರ ಏನೇನು ತಗೊಳುತ್ತೆ? ರೋಡ್ಸ್ ಬಗ್ಗೆ ತಗೋತಾರೆ, ಹಾಸ್ಪಿಟಲ್ಸ್ ಬಗ್ಗೆ ತಗೋತಾರೆ, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಬಗ್ಗೆ ತಗೋತಾರೆ. ಪ್ರೈವೇಟ್ ಏನು ಮಾಡ್ತಾರೆ? ಅವರು ಸೆಲ್ಫ್ ಇಂಟ್ರೆಸ್ಟ್ಗೋಸ್ಕರ ವರ್ಕ್ ಮಾಡ್ತಾರೆ. ಯಾವ ಮೊಬೈಲನ್ನು ಉತ್ಪಾದನೆ ಮಾಡಬೇಕು, ಯಾವ ಕಾರ್ನ ಉತ್ಪಾದನೆ ಮಾಡಬೇಕು, ಯಾವ ಬೈಕನ್ನು ಪ್ರೊಡಕ್ಷನ್ ಮಾಡಬೇಕು, ಎಷ್ಟು ಕ್ವಾಂಟಿಟಿ ಪ್ರೊಡ್ಯೂಸ್ ಮಾಡಬೇಕು. ಬಟ್ ಅವರು ಮಾಡುವಂಥ ಪ್ರಕ್ರಿಯೆಯಿಂದ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತಾ, ಎಕನಾಮಿಕ್ ಆಕ್ಟಿವಿಟೀಸ್ ಆಗುತ್ತಾ, ರೈಟ್? ಪ್ರೈವೇಟ್ ಹೆಂಗಿದೆಯೋ ಅದೇ ರೀತಿ ಗೌರ್ಮೆಂಟ್ ಹೇಗಿದೆಯೋ ಅದೇ ರೀತಿ ಪ್ರೈವೇಟ್, ಇಬ್ಬರದು ಕೂಡ ಕಾಂಟ್ರಿಬ್ಯೂಷನ್ ಇರುತ್ತೆ ಆರ್ಥಿಕ ವ್ಯವಸ್ಥೆನಲ್ಲಿ. ಅದನ್ನು ನಾವು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರೆದುಬಿಟ್ವಿ. ಕರೆಕ್ಟ್? ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್, ಎಜುಕೇಷನ್ ಆರ್ ಹೆಲ್ತ್ ಸೆಕ್ಟರ್ ಸರ್ವಿಸಸ್ ಇಸ್ ನಾಟ್ ಪ್ರೊಡ್ಯೂಸ್ಡ್ ಇನ್ ಅಡಿಕ್ವೇಟ್ ಅಮೌಂಟ್ ಬೈ ದ ಇಂಡಿವಿಜುವಲ್ ಆನ್ ದೇರ್ ಓನ್. ನಾವು ಓನ್ ಆಗಿ ಇದನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ದ ಗವರ್ನಮೆಂಟ್ ಮೈಟ್ ಟ್ರೈ ಟು ಇಂಡ್ಯೂಸ್ ದ ಇಂಡಿವಿಜುವಲ್ಸ್ ಟು ಪ್ರೊಡ್ಯೂಸ್ ಅಡಿಕ್ವೇಟ್ ಅಮೌಂಟ್ ಆಫ್ ಸಚ್ ಗುಡ್ಸ್ ಆರ್ ಸರ್ವಿಸಸ್. ಅಂದರೆ ಇಂಡಿವಿಜುವಲ್ಸ್ಗೆ ಎಂಕರೇಜ್ ಮಾಡುತ್ತೆ ಸಚ್ ಅಮೌಂಟ್ ಏನು ಬೇಕು, ಅದು ರಿಕ್ವೈರ್ಮೆಂಟ್ ಇದೆ ಅದನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಅಂತ ಅಷ್ಟೇ. ನೆಕ್ಸ್ಟ್ ಒಂದು ಮಾರ್ಕೆಟ್ ಎಕಾನಮಿ. ಮಾರ್ಕೆಟ್ ಎಕಾನಮಿ ಅಂದರೆ ಸಿಂಪಲ್. ಮಾರ್ಕೆಟ್ ಎಕಾನಮಿನಲ್ಲಿ ವಸ್ತುಗಳ ಬೆಲೆ ಎಲ್ಲದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು. ಎಷ್ಟು ಕ್ವಾಂಟಿಟಿ ಪ್ರೊಡ್ಯೂಸ್ ಮಾಡಬೇಕು, ಏನು ಪ್ರೊಡ್ಯೂಸ್ ಮಾಡಬೇಕು, ಆಲ್ ಆರ್ ಡಿಪೆಂಡೆಂಟ್ ಆನ್ ಮಾರ್ಕೆಟ್. ಹೇಗೆ? ವಾಟ್ ಈಸ್ ಮಾರ್ಕೆಟ್? ಮಾರ್ಕೆಟ್ ಅಂದ್ರೆ ಏನು? ಇಟ್ ಇಸ್ ಅ ಪ್ಲೇಸ್ ವೇರ್ ಗುಡ್ಸ್ ಅಂಡ್ ಸರ್ವಿಸಸ್ ಆರ್ ಬಾಟ್ ಅಂಡ್ ಸೋಲ್ಡ್. ಯಾವ ಜಾಗದಲ್ಲಿ ವಸ್ತುಗಳನ್ನ ಖರೀದಿ ಮತ್ತು ಮಾರುವಂಥ ಪ್ರಕ್ರಿಯೆ ನಡೆಯುತ್ತೋ ಅದನ್ನು ಮಾರ್ಕೆಟ್ ಅಂತ ಕರಿತೀವಿ. ಇನ್ ಕಾಂಟ್ರಾಸ್ಟ್ ಟು ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ. ಇನ್ ಕಾಂಟ್ರಾಸ್ಟ್ ಅಂದರೆ ಅದಕ್ಕೆ ತದ್ವಿರುದ್ಧವಾಗಿ, ಅಂದರೆ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿಗೆ ತದ್ವಿರುದ್ಧವಾಗಿ, ಇನ್ ಎ ಮಾರ್ಕೆಟ್ ಎಕಾನಮಿ ಆಲ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಆರ್ಗನೈಸ್ಡ್ ಥ್ರೂ ದ ಮಾರ್ಕೆಟ್. ಅಂದರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ನಿರ್ಧರಿತವಾಗಿರುತ್ತೆ. ಯಾವುದೋ ಒಂದು ವಸ್ತುವಿಗೆ ಎಷ್ಟು ಡಿಮಾಂಡ್ ಇದೆಯೋ ಅಷ್ಟು ಸಪ್ಲೈ ಕೊಡ್ತಾರೆ, ಎಷ್ಟು ಬೇಡಿಕೆ ಇದೆಯೋ ಅಷ್ಟು ನೀಡಿಕೆಯನ್ನು ಕೊಡ್ತಾರೆ. ಅರ್ಥ ಆಗ್ತಿದೆಯಾ? ಅ ಮಾರ್ಕೆಟ್ ಆಸ್ ಸ್ಟಡಿಡ್ ಇನ್ ಎಕನಾಮಿಕ್ಸ್ ಇಸ್ ಅನ್ ಇನ್ಸ್ಟಿಟ್ಯೂಷನ್ ವಿಚ್ ಆರ್ಗನೈಸಸ್ ದ ಫ್ರೀ ಇಂಟರಾಕ್ಷನ್ ಆಫ್ ಇಂಡಿವಿಜುವಲ್ಸ್ pursuing their respective economic activities. In other words, a market is a set of arrangements where economic agents can freely exchange their endowments or products with each other. ಅಂದರೆ ಭಾಳ ಸಿಂಪಲ್. ಮಾರ್ಕೆಟ್ ಎಕಾನಮಿ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಷ್ಟೇ. ಮಾರ್ಕೆಟ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಯಾವ ಒಂದು ಜಾಗದಲ್ಲಿ ಎಂಡೋಮೆಂಟ್ಸ್ ಅಥವಾ ಅವರು ಪ್ರೊಡ್ಯೂಸ್ ಮಾಡುವಂಥ ಗುಡ್ಸನ್ನು ಏಜೆಂಟ್ಗಳು ಅಂದರೆ ಇಂಡಿವಿಜುವಲ್ಸು ಎಕ್ಸ್ಚೇಂಜ್ ಮಾಡ್ಕೋತಾರೋ. ಫಾರ್ ಎಕ್ಸಾಂಪಲ್, ನಾನು ಗೋಧಿ ಬೆಳೆದಿದ್ದೀನಿ, ಮಾರ್ಕೆಟ್ಗೆ ಹೋಗ್ತೀನಿ, ಅಕ್ಕಿ ಬೆಳೆದಿರೋನು ಬರ್ತಾನೆ, ನಾನು 2 kg ಗೋಧಿ ಕೊಡ್ತೀನಿ ಅವನಿಗೆ, ಅವನ ಹತ್ರ 2 kg ಅಕ್ಕಿ ಪಡಿತೀನಿ. ಅಲ್ಲಿಗೆ ನನ್ನ ಹತ್ರ ನನ್ನ ಸೆಲ್ಫ್ ಕನ್ಸಂಪ್ಷನ್ಗೆ ಗೋಧಿನೂ ಉಳಿತು, ಅಕ್ಕಿನೂ ಉಳಿತು, 2 ಗುಡ್ಸ್ ಉಳಿತು. ಅವನಿಗೂ ಕೂಡ ಗೋಧಿ ಉಳಿತು, ಅಕ್ಕಿ ಉಳಿತು. ಕರೆಕ್ಟ್ ಅಲ್ವಾ? ಸಿಂಪಲ್. ಥಿಂಕ್ ಅಬೌಟ್ ಇಟ್. ಇನ್ ಎ ಮಾರ್ಕೆಟ್ ಸಿಸ್ಟಮ್ ಆಲ್ ಗುಡ್ಸ್ ಆರ್ ಸರ್ವಿಸಸ್ ಕಮ್ ವಿತ್ ಅ ಪ್ರೈಸ್ which is mutually agreed upon by the buyers and sellers at which the exchange take place. ಅಂದರೆ ಈ ಮಾರ್ಕೆಟ್ ಎಕಾನಮಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟ್ ಸಿಸ್ಟಮ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಫಿಕ್ಸ್ ಆಗಿರುತ್ತೆ. ಆ ಪ್ರೈಸ್ಗೆ ಇಬ್ಬರು ಕೂಡ ಅಗ್ರಿ ಮಾಡಿರ್ತಾರೆ ಎಕ್ಸ್ಚೇಂಜ್ ಮಾಡಬೇಕಂದಾಗ. ನೋಡಪ್ಪ, ನಾನು ಇಷ್ಟು ನಿನಗೆ ಈ ವಸ್ತುವನ್ನು ಕೊಡ್ತೀನಿ, ಈ ವಸ್ತು ನನಗೆ ಇಷ್ಟು ಕೊಡು. ಮುಂಚೆಲ್ಲ ಬಾಟರ್ ಸಿಸ್ಟಮ್ ಅಂತ ಇತ್ತು. ನನಗೆ ತನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನಿಮಗೆ. ಬಾಟರ್ ಸಿಸ್ಟಮಲ್ಲಿ ಏನಾಗುತ್ತೆ, 2 kg ಗೋಧಿ ಕೊಡ್ತೀನಿ, 2 kg ಅಕ್ಕಿ ಕೊಡು, ಮುಗೀತು. ವಸ್ತುಗಳಿಗೆ ವಸ್ತುವನ್ನು ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದೇ ಬಾಟರ್ ಸಿಸ್ಟಮ್. ಕರೆಕ್ಟ್? ಆದರೆ ಇವಾಗ ಏನಾಗಿದೆ, ಕರೆನ್ಸಿ ಸಿಸ್ಟಮ್. ಅಂದರೆ ನೀವು ಏನು ಬೇಕಾದರೂ ಪಡಿಬೋದು, ಬಟ್ ಯು ಹ್ಯಾವ್ ಟು ಎಕ್ಸ್ಚೇಂಜ್ ವಿತ್ ಕರೆನ್ಸಿ. ಕರೆಕ್ಟ್? ಕರೆನ್ಸಿ ಅಂದರೆ ಯಾವುದು? ಮನಿ. ಕರೆಕ್ಟ್ ಅಲ್ಲ? ವಾಟ್ ಇಸ್ ಮನಿ? Money is a mode of exchange.